ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಸಂತೋಷ್ ಲಾಡ್ ಫೌಂಡೇಶನ್ಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ, ಡಿಯರ್ ಸ್ಟೂಡೆಂಟ್ಸು, ಈಗಾಗಲೇ ನಾವು ಸಂವಿಧಾನದ ಕುರಿತು ಹಲವಾರು ವಿಷಯಗಳನ್ನು ಅಧ್ಯಯನ ಮಾಡಿದ್ವಿ. ಭಾರತದ ಸಂವಿಧಾನದ ಬಗ್ಗೆ ತಿಳ್ಕೊಂಡ್ವಿ. ಅದರಲ್ಲಿ ಮುಖ್ಯವಾಗಿ ಕೆಲವೊಂದಿಷ್ಟು ಪಾರ್ಟ್ಸ್ಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗ್ತದೆ ಸಂವಿಧಾನದಲ್ಲಿ. ಅಂತಹ ಒಂದು ಫಂಡಮೆಂಟಲ್ ಪಾರ್ಟ್ಸ್ ಯಾವುದು ಅಂತೇಳಿದರೆ ಫಂಡಮೆಂಟಲ್ ರೈಟ್ಸ್ ಅಂತೇಳಿ, ಈ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಈ ಹಿಂದಿನ ತರಗತಿಯಲ್ಲಿ ಈ ಹಿಂದ್ಗಡೆ ಹೇಳಿರ್ತಕ್ಕಂಥ ಎಲ್ಲ ಒಂದು ತರಗತಿಯಲ್ಲಿ ಏನು ಮಾಡಿದ್ದೇವೆ, ನಾವು ಈ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಅಂದರೆ ಈ ಮೂಲಭೂತ ಹಕ್ಕುಗಳ ಒಂದು ಹಿನ್ನೆಲೆಗಳ ಬಗ್ಗೆ ತಿಳ್ಕೊಂಡ್ವಿ. ಈ ಫಂಡಮೆಂಟಲ್ ರೈಟ್ಸನ್ನು ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಯಾವ ವ್ಯಕ್ತಿಗಳು ಯಾವ ರೀತಿಯಾಗಿ ಬಳಕೆ ಮಾಡಿದರು, ಅಂದರೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಎಷ್ಟೊಂದು ಒತ್ತನ್ನು ಕೊಟ್ಟರು ಸ್ವಾತಂತ್ರ್ಯ ಚಳುವಳಿಯಲ್ಲಿ, ಅವೆಲ್ಲ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಓಕೆ, ಅದ್ರ ಜೊತೆಗೆ ಇನ್ನೂ ಏನು ಅಧ್ಯಯನ ಮಾಡಿದ್ವಿ ಅಂತೇಳಿದರೆ, ಇಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಬರ್ತಕ್ಕಂತಹ ಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಯಾಕಂದರೆ ಫೀಚರ್ಸ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂದಾಗ ನಮಗೆ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಳೋಣ. ಅವೆಲ್ಲ ಎಷ್ಟು ಮೂಲಭೂತ ಹಕ್ಕುಗಳ ವಿಧಗಳಿದಾವೆ, ಆ ವಿಧಗಳಲ್ಲಿ ಬರ್ತಕ್ಕಂಥ ಅಂಶಗಳೇನು, ಅವೆಲ್ಲ ಅಧ್ಯಯನ ಮಾಡೋಣ. ಬಟ್ ನಮಗೇನು ಬೇಕು, ಬೇಸಿಕ್ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗಬೇಕು. ಮೂಲಭೂತ ಹಕ್ಕುಗಳು ಅಂದರೆ ಏನು, ಆ ಮೂಲಭೂತ ಹಕ್ಕುಗಳು ಏನು ಮಾಡಿದ್ದಾವೆ, ಕೆಲವೊಂದಿಷ್ಟು ಲಕ್ಷಣಗಳನ್ನು ಹೊಂದಿದ್ದಾವೆ. ಆ ಲಕ್ಷಣಗಳು ಏನು, ಅವೆಲ್ಲ ಕೆಲವೊಂದಿಷ್ಟು ಫಂಡಮೆಂಟಲ್ ಫೀಚರ್ಸ್ ಬಗ್ಗೆ ನಾವು ಅರ್ಥ ಮಾಡಿಕೊಂಡ್ರೆ ನಮಗೇನಾಗುತ್ತೆ ಅಂತ ಹೇಳಿದರೆ, ಈ ಮೂಲಭೂತ ಹಕ್ಕುಗಳ ಬಗ್ಗೆ ಬೇಸಿಕ್ಕಾಗಿ ಬರ್ತಕ್ಕಂತಹ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತದೆ. ಅದ್ರ ಜೊತೆಗೆ ನೀವೇನು ಮಾಡ್ಬೋದು, UPSC ಮೇನ್ಸ್ನಲ್ಲಿ ಆಗಿರ್ಬೋದು, UPSC ಮೇನ್ಸು ಜೊತೆಗೆ KS ನಲ್ಲಿ ಏನು ಮಾಡ್ಬೋದು ಅಂತೇಳಿದರೆ, ಈ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದಾಗ ನಿಮಗೆ GS ನಲ್ಲಿ ನೀವೇನು ಮಾಡ್ಬೋದು, ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಕ್ಕಂಥ ಒಂದು ತಾಳ್ಮೆ ಸಹನೆ ನಿಮ್ಮಲ್ಲಿ ಬರ್ತದೆ. ಅದು ಯಾವಾಗ ಅಂತೇಳಿದ್ರೆ ಇನ್ ಡೀಟೇಲ್ ಆಗಿ ಓದಿದಾಗ. ಹಾಗಾದರೆ ಈಗಾಗಲೇ ಮಾತಾಡಿದೆ, ಇಲ್ಲಿ ನ್ಯಾಯಿಕ ರಕ್ಷಣೆಯನ್ನು ಫಂಡಮೆಂಟಲ್ ರೈಟ್ಸ್ಗೆ ಕೊಟ್ಟಿದ್ದಾರೆ. ಎಷ್ಟೊಂದು ಮಹತ್ವಪೂರ್ಣವಾಗಿದೆ ಅಂತೇಳಿದರೆ, ನಮ್ಮಲ್ಲಿ ಮೂಲಭೂತ ಹಕ್ಕುಗಳು 32ನೇ ವಿಧಿ ಮತ್ತು 226ನೇ ವಿಧಿ ಇವೆರಡೂ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ 32ನೇ ವಿಧಿ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, 226ನೇ ವಿಧಿ ಪ್ರಕಾರ ಹೈಕೋರ್ಟಿಗೆ ಹೋಗ್ಬಿಟ್ಟು ಯಾವ ವ್ಯಕ್ತಿಯ ಒಂದು ಮೂಲಭೂತ ಹಕ್ಕು ಉಲ್ಲಂಘನೆ ಆಗಿದೆಯಲ್ಲ ಅವನು ನೇರವಾಗಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿಗೆ ಹೋಗ್ಬಿಟ್ಟು ಅಪೀಲನ್ನು ಸಲ್ಲಿಸ್ಬೋದು. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನೇರವಾಗಿ ಪ್ರವೇಶ ಮಾಡಿ ಅಥವಾ ಹೈಕೋರ್ಟ್ ನೇರವಾಗಿ ಪ್ರವೇಶ ಮಾಡಿ ನೊಂದಂಥ ವ್ಯಕ್ತಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡ್ತದೆ. ಎಷ್ಟೊಂದು ಬ್ಯೂಟಿಫುಲ್ ಆಗದ ನೋಡ್ರಿ ನಮ್ಮ ಸಂವಿಧಾನ. ಇಂಥ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಹಕ್ಕನ್ನು ಭಾರತದಲ್ಲಿ ವಾಸಿಸ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನಮ್ಮ ಸಂವಿಧಾನ ಕೊಟ್ಟಿದ್ದಾರೆ. ಓಕೆ, ಹಾಗಾದರೆ ಇದರಲ್ಲಿ ಇನ್ನೊಂದು ಬರ್ತಕ್ಕಂಥ ಪಾಯಿಂಟು ಸಾರ್ವತ್ರಿಕವಾದುದು. ಅಂದರೆ ಫಂಡಮೆಂಟಲ್ ರೈಟ್ಸ್ ಏನದ ಅಲ್ರಿ, ಯೂನಿವರ್ಸಲ್ ರೀ. ಇದು ಹಕ್ಕುಗಳಿಲ್ಲದೆ ಇವತ್ತು ಯಾವುದೋ ಒಬ್ಬ ವ್ಯಕ್ತಿ ಕೂಡ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಹಕ್ಕುಗಳು ಪ್ರತಿಯೊಬ್ಬ ವ್ಯಕ್ತಿಯ ಅವಿಭಾಜ್ಯ ಅಂಗ. ಅದೇ ರೀತಿಯಾಗಿ ಈ ಮೂಲಭೂತ ಹಕ್ಕುಗಳು ಸಹಿತ ಅವಿಭಾಜ್ಯ ಅಂಗ. ಈ ಸಾರ್ವತ್ರಿಕ ಅಂದರೆ ಆ ಯೂನಿವರ್ಸಲ್ ಇವು ಹಕ್ಕುಗಳು ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಹಕ್ಕುಗಳನ್ನು ಅನುಭವಿಸ್ತಾನೆ. ಅದೇ ರೀತಿಯಾಗಿ ನಮ್ಮ ಸಂವಿಧಾನ ರಚನಾಕಾರರು ಏನು ಮಾಡಿದ್ದಾರೆ, ಈ ಮೂಲಭೂತ ಹಕ್ಕುಗಳನ್ನು ಸಾರ್ವತ್ರಿಕವಾಗಿ ಮಾಡಿದ್ದಾರೆ. ಅಂದರೆ ಇಲ್ಲಿ ಯಾವುದೇ ಒಂದು ಜಾತಿ ಆಗಿರ್ಬೋದು, ರಿಲಿಜಿಯನ್ಸ್ ಆಗಿರ್ಬೋದು, ಓಕೆ, ಬರ್ತ್ ಆಗಿರ್ಬೋದು, ಇದರ ಆಧಾರದ ಮೇಲೆ ಯಾರನ್ನು ಕೂಡ ನಾವು ತಾರತಮ್ಯ ಮಾಡೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಏನಂದರೆ ಹಕ್ಕುಗಳು ಅತ್ಯಂತ ಅವಶ್ಯಕ. ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥದ್ದೊಂದು ಫೀಚರ್ಸ್ ಏನಂದರೆ ಇದ್ರಾಗ ಪ್ರಶ್ನಾತೀತವಾದುದು, ಜಸ್ಟಿಸೇಬಲ್. ಓಕೆ, ಅಂದರೆ ಈ ಮೂಲಭೂತ ಹಕ್ಕುಗಳನ್ನು ಪ್ರಶ್ನೆ ಮಾಡುವಂಗಿಲ್ಲ. ಹೌದಾ? ಯಾಕೆ ಪ್ರಶ್ನೆ ಮಾಡೋದಿಲ್ಲ ಅಂತೇಳಿದರೆ, ಈ ಫಂಡಮೆಂಟಲ್ ರೈಟ್ಸೇ ಅಷ್ಟೊಂದು ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದ್ದಾವೆ. ಯಾಕಂತೇಳಿದರೆ, ಒಂದು ವೇಳೆ ಯಾವುದೋ ಒಬ್ಬ ವ್ಯಕ್ತಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಏನಾದರೂ ಉಲ್ಲಂಘನೆ ಆದಾಗ, ನಾನು ಈಗಾಗಲೇ ಹೇಳಿದೆ, ಹೈಕೋರ್ಟು ಫಂಡಮೆಂಟಲ್ ರೈಟ್ಸ್ನ ಒಂದು ರಕ್ಷಣೆ ಮಾಡ್ತದೆ, ಸುಪ್ರೀಂ ಕೋರ್ಟು ರಕ್ಷಣೆ ಮಾಡ್ತದೆ ಅಲ್ರಿ. ಹೀಗಿದ್ದಾಗ ಇಷ್ಟೊಂದು ಸೌಲಭ್ಯಗಳನ್ನು ನಮ್ಮ ಸಂವಿಧಾನ ರಚನಾಕಾರರು ಎಲ್ಲಿ ಕೊಟ್ಟಿದ್ದಾರೆ, ಮೂಲಭೂತ ಹಕ್ಕುಗಳಲ್ಲೇ ನೀಡಿದ್ದಾರೆ. ಓಕೆ, ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಕಾನ್ಸೆಪ್ಟು. ಓಕೆ, ಹಾಗಾದರೆ ಸರ ನೀವೊಂದು ಪ್ರಶ್ನೆ ಕೇಳ್ಬೋದ್ರಿ, ಏನಂತೇಳಿದರೆ, ಸರ್ ಇಷ್ಟೆಲ್ಲ ಹೇಳ್ತಾ ಇದ್ರಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ, ನೀವು ಹಂಗದರಿ ಹಿಂಗದರಿ, ನಮ್ಗೆ ಹಂಗೆ ರಕ್ಷಣೆ ಮಾಡ್ತದರಿ ಹಿಂಗೆ ರಕ್ಷಣೆ ಮಾಡ್ತದ ಅಂತೇಳಿ. ಹಾಗಾದ್ರೆ ಕೆಲವೊಂದಿಷ್ಟು ಸಿಚುವೇಶನ್ಗಳಲ್ಲಿ ಸಂದರ್ಭದಲ್ಲಿ ನಾವು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡ್ಬೋದೇನ್ರಿ ಅಂತೇಳಿ ಕೇಳಿದ್ರೆ, ಎಸ್,
ಎಸ್ ಡಿಯರ್ ಸ್ಟೂಡೆಂಟ್ಸ್, ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಈ ಫಂಡಮೆಂಟಲ್ ರೈಟ್ಸ್ಗಳನ್ನು ತಿದ್ದುಪಡಿ ಮಾಡ್ಬೋದು. ಫಂಡಮೆಂಟಲ್ ರೈಟ್ಸ್ಗಳನ್ನು ತಿದ್ದುಪಡಿ ಮಾಡ್ಬೋದು. ಅದು ಯಾವಾಗ ಅಂತೇಳಿದ್ರೆ ಇಲ್ಲಿ ಸ್ಪೆಷಲ್ ಮೆಜಾರಿಟಿ ಅಂತೇಳಿ ಕರಿತೀವಿ ನಾವು. ಓಕೆ, ಸ್ಪೆಷಲ್ ಮೆಜಾರಿಟಿ ಆಧಾರದ ಮೇಲೆ, ವಿಶೇಷ ಬಹುಮತದ ಆಧಾರದ ಮೇಲೆ ಏನು ಮಾಡ್ಬೋದು, ಫಂಡಮೆಂಟಲ್ ರೈಟ್ಸನ್ನು ತಿದ್ದುಪಡಿ ಮಾಡ್ಬೋದು, ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡ್ಬೋದು. ಓಕೆ, ನೆನ್ಪಿಟ್ಕೊಳ್ರಿ. ಹಾಗಾದ್ರೆ ಇಲ್ಲಿ ಈ ಒಂದು ತಿದ್ದುಪಡಿ ಬಂದಾಗ ನಾನು ಏನು ಮಾಡ್ತೇನೆ, ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತೇನೆ ತಿದ್ದುಪಡಿ ಯಾವ ರೀತಿಯಾಗಿದೆ ನಮ್ಮ ಸಂವಿಧಾನದಲ್ಲಿ, ತಿದ್ದುಪಡಿಗಳನ್ನು ಯಾವ ಹಂತದಲ್ಲಿ ಮಾಡ್ತೇವೆ ಅಂತೇಳಿ. ಇಲ್ಲೇನದೇನು ಮಾಡೋಣ, ಇಲ್ಲೊಂದು ತಿದ್ದುಪಡಿ ಮಾಡ್ತಾರೆ ಅಂದರೆ ಸ್ಪೆಷಲ್ ಮೆಜಾರಿಟಿ ಅಂತ ಹೇಳಿದರೆ 2/3 ಮೆಜಾರಿಟಿ. ಇಟ್ ಮೀನ್ಸ್ ಸಂಸತ್ತಿನಲ್ಲಿ ಹಾಜರಾಗಿರ್ತಕ್ಕಂಥ 50%ಕ್ಕಿಂತ ಹೆಚ್ಚು ಸದಸ್ಯರು ಸಹಿ ಮಾಡಬೇಕಿಲ್ಲಿ. ಸಹಿ ಮಾಡಿದಾಗ ಏನಾಗುತ್ತೆ, ಈ ಮೂಲಭೂತ ಹಕ್ಕುಗಳ ಒಂದು ತಿದ್ದುಪಡಿ ಆಗ್ತದೆ. ಅಂತಹ ಒಂದು ಅವಕಾಶ ಯಾವಾಗ ಬಂತು ಅಂತ ಹೇಳಿದರೆ ನಮ್ಮಲ್ಲಿ 1978ರಲ್ಲಿ ಏನು ಮಾಡ್ತಾರೆ, 44ನೇ ತಿದ್ದುಪಡಿ ಮಾಡೋದ್ರ ಮೂಲಕವಾಗಿ ಆಸ್ತಿಯ ಹಕ್ಕನ್ನು ರಿಮೂವ್ ಮಾಡಲಾಗ್ತದೆ. ಆಸ್ತಿ ಹಕ್ಕು ಇವತ್ತಿಲ್ಲ. ಈ ಹಿಂದ್ಗಡೆ ನಮ್ಮ ಭಾರತದ ಸಂವಿಧಾನದಲ್ಲಿ 7 ಹಕ್ಕುಗಳಿದ್ವು. ಅದರಲ್ಲಿ ಏನು ಮಾಡ್ತು, 1978ರಲ್ಲಿ ಏನು ಮಾಡಲಾಯ್ತು ಅಂತ ಹೇಳಿದ್ರೆ 44ನೇ ಒಂದು ತಿದ್ದುಪಡಿಯ ಮುಖಾಂತರವಾಗಿ ಪ್ರಾಪರ್ಟಿ ರೈಟನ್ನು ನಾವು ತೆಗೆದು ಹಾಕಿದ್ವಿ. ಇವಾಗ ಏನಾಗಿದೆ, ಈ ಪ್ರಾಪರ್ಟಿ ರೈಟ್ ಅಂತಕ್ಕಂಥದ್ದು ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಕಾನೂನುಬದ್ಧ ಹಕ್ಕವಾಗಿದೆ. ಇದು ಕಾನೂನುಬದ್ಧವಾಗಿದೆ. ಅಂದರೆ 300A ಅಡಿಯೊಳಗಡೆ ಈ ಹಕ್ಕನ್ನು ಇದೆ ಇವತ್ತು ಪ್ರೆಸೆಂಟು. ಪ್ರಶ್ನೆ ಕೇಳ್ತಾರೆ ಡಿಯರ್ ಸ್ಟೂಡೆಂಟ್ಸು, ಆಸ್ತಿ ಹಕ್ಕು ಯಾವ ಒಂದು ವಿಧಿಯ ಅಡಿಯೊಳಗಡೆ ಇದೆ, 300A ವಿಧಿಯ ಒಂದು ಅಡಿಯಲ್ಲಿ ಅದ ಆಸ್ತಿ ಹಕ್ಕು. ಹಾಗಾದರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ಕಾನೂನುಬದ್ಧ ಹಕ್ಕ ಅಂತೇಳಿದ್ರೆ ಸರ್ ಕೇಳ್ಬೋದು ನೀವು ಕಾನೂನುಬದ್ಧ ಹಕ್ಕು ಅಂತ ಹೇಳ್ತೀರಿ ಒಂದು ಕಡೆ ಸಂವಿಧಾನಬದ್ಧ ಹಕ್ಕು ಅಂತ ಹೇಳ್ತೀರಿ. ಏನ್ರಿ ಸರ್ ಎರಡರ ನಡುವೆ ವ್ಯತ್ಯಾಸ ಅಂತೇಳಿದ್ರೆ, ಇಲ್ಲಿ ನೋಡ್ರಿ, ಇಲ್ಲಿ ಕಾನೂನುಬದ್ಧ ಹಕ್ಕು ಅಂತೇಳಿದ್ರೆ ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ಸಂಬಂಧಪಟ್ಟಿರ್ತದೆ. ನೊಂದಂಥ ವ್ಯಕ್ತಿಗೆ ಮಾತ್ರ ಅದನ್ನ ಏನು ಮಾಡ್ಬೋದು, ಪೇಸ್ ಮಾಡ್ಬೇಕು. ಬಟ್ ಸಂವಿಧಾನಬದ್ಧ ಹಕ್ಕು ಅಂತೇಳಿದ್ರೆ ಅದು ಯಾವುದದ ಅಂತೇಳಿದ್ರೆ ಇಲ್ಲಿ ನಾವು ಫಂಡಮೆಂಟಲ್ ರೈಟ್ಸಿಗೆ ನೀಡಿದ್ದೀವಿ. ಫಂಡಮೆಂಟಲ್ ರೈಟ್ಸ್ 6 ಹಕ್ಕುಗಳೇನದಾವಲ್ರಿ, ಅವೆಲ್ಲ 6 ಒಂದು ಹಕ್ಕುಗಳೇನದಾವಲ್ಲ ಫಂಡಮೆಂಟಲ್ ರೈಟ್ಸ್ನಲ್ಲಿ ಬರ್ತಕ್ಕಂಥ ಹಕ್ಕುಗಳು ಸಂವಿಧಾನಬದ್ಧ ಹಕ್ಕು. ಅಂದರೆ ನೊಂದಂತಹ ವ್ಯಕ್ತಿ ಮತ್ತು ಅಲ್ಲೇ ಬರ್ತಾನೆ, ನಾನು ಎಲ್ಲಿ ಅಂತೇಳಿದ್ರೆ ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ಗೆ ಹೋಗ್ಬೇಕಾಗ್ತದ. ಯಾಕಂತ ಹೇಳಿದ್ರೆ ಅಷ್ಟೊಂದು ನಮ್ಮ ಸಂವಿಧಾನದಲ್ಲಿ ಏನು ಮಾಡಲಾಗಿದೆ ಅಂತ ಹೇಳಿದ್ರೆ ಈ ಫಂಡಮೆಂಟಲ್ ರಕ್ಷಣೆ ಬಗ್ಗೆ ಅಷ್ಟೊಂದು ಒತ್ತು ನೀಡಲಾಗಿದೆ. ಓಕೆ, ಹೀಗಾಗಿ ಇದೊಂದು ಭಾರತದ ಸಂವಿಧಾನದ ಹಾರ್ಟೆಸ್ಟ್ ಪಾರ್ಟ್ ಇದು. ಇದನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಆತ್ಮ ಮತ್ತು ಹೃದಯ ಅಂತೇಳಿ ಕರೆದಾರೆ. ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತೇಳಿ 32ನೇ ವಿಧಿಯನ್ನು ಕರೆದಿದ್ದಾರೆ ಅವರು. ನೆನಪಿಟ್ಕೊಳ್ರಿ. ಓಕೆ, ಎಷ್ಟೋ ಸಲ ಪ್ರಶ್ನೆ ಆಗಿಬಿಟ್ಟಿದೆ ಇದು. ಎಷ್ಟೋ ಸಲ ಹಲವಾರು ಪರೀಕ್ಷೆಗಳಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಓಕೆ, ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ ನಾನು. ಈಗ ಮುಂದೆ ಬರ್ತಕ್ಕಂಥದ್ದು ಯಾವುದಂದ್ರೆ, ಓಕೆ ಇಲ್ಲಿ ನೋಡ್ರಿ, ನಾನು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಅಂದರೆ ನಮ್ಮಲ್ಲಿ ಪಾರ್ಟ್ 3 ಓಕೆ 12ರಿಂದ ಏನಂತೇಳಿದ್ರೆ 35ರವರೆಗಿನ ವಿಧಿಗಳು ಮೂಲಭೂತ ಹಕ್ಕುಗಳ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು. ಏನು ಮಾಡ್ತೀವಿ, ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ. ಹಾಗಾದ್ರೆ ಸರ್ ಇಲ್ಲಿ 14ನೇ ನಂತರ ನೀವು ಹೇಳ್ಬೋದಲ್ರಿ ಫಂಡಮೆಂಟಲ್ ರೈಟ್ಸ್ ಅಂತ ಕೇಳಿದ್ರೆ, 14ನೇ ನಂತರ ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, 6 ವಿಧಿಗಳ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೇನೆ ನಾನು. ಅದ್ರ ಬಗ್ಗೆ ಕಾಳಜಿ ಮಾಡಬೇಡ್ರಿ. ಖರೆ ಇಲ್ಲಿ ಏನಾಗುತ್ತಾ, ಎಷ್ಟೋ ನಾನು ನೋಡಿದ್ದೀನಿ ಬುಕ್ಸ್ಗಳಲ್ಲಿ 12ನೇ ವಿಧಿ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಅದು ಯಾಕೋ ಗೊತ್ತಿಲ್ಲ, ಅದನ್ನು ಹಾಕಿಲ್ಲ ಮಾಹಿತಿ. ಓಕೆ, ಹೀಗಾಗಿ ವಿಧಿ 12 ಮತ್ತು 13ರ ಬಗ್ಗೆ ನಾನು ಹೇಳ್ಕೊಡ್ತೇನೆ ನಿಮಗೆ. ಆಮೇಲೆ ಏನು ಮಾಡೋಣ, ಫಂಡಮೆಂಟಲ್ ರೈಟ್ಸ್ನಲ್ಲಿ ಬರ್ತಕ್ಕಂತಹ ಎಲ್ಲ ಹಕ್ಕುಗಳ ಬಗ್ಗೆ ನಾವೇನು ಮಾಡೋಣ, ವಿಸ್ತೃತವಾಗಿ ಇನ್ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಫಸ್ಟ್ ಒಂದು ಏನಂತ ಹೇಳಿದ್ರೆ 12ನೇ ವಿಧಿ ಅಂತೇಳಿದರೆ ಇಲ್ಲಿ ಏನಾಗುತ್ತೆ ರೀ, ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಪಾರ್ಲಿಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು, ಪಾರ್ಲಿಮೆಂಟು, ಜೊತೆಗೆ ಈ ಪಾರ್ಲಿಮೆಂಟಿನ ಅಧೀನದಲ್ಲಿ ಬರ್ತಕ್ಕಂಥ ಯಾವುದೋ ಒಬ್ಬ ವ್ಯಕ್ತಿ ಆಗಿರ್ಬೋದು, ಪಾರ್ಲಿಮೆಂಟಿನ ಅಧೀನದಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಅವ್ರು ಏನಂತ ಹೇಳಿದ್ರೆ ಪ್ರತ್ಯಕ್ಷವಾಗಿ ಓಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ರಾಜ್ಯದ ಅಧೀನದಲ್ಲಿ ಬರ್ತಾರೆ. ನೆನ್ಪಿಟ್ಕೊಳ್ರಿ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ರಾಜ್ಯದ ಅಧೀನದಲ್ಲಿ ಬರ್ತಾರೆ. ಅಂತಹದನ್ನು ನಾವೇನಂತ ಕರಿತೀವಿ, ರಾಜ್ಯ ಅಂತೇಳಿ ಕರಿತೀವಿ. ಹಾಗಾದರೆ ವಿಧಿ 12 ಏನನ್ನು ಉಲ್ಲೇಖಿಸ್ತದ, ರಾಜ್ಯವನ್ನು ಅಥವಾ ರಾಷ್ಟ್ರವನ್ನು ಉಲ್ಲೇಖಿಸುತ್ತದೆ. ವಿಧಿ 12 ರಾಜ್ಯ ಅಥವಾ
ರಾಷ್ಟ್ರವನ್ನು ಉಲ್ಲೇಖಿಸ್ತದ. ಆ ಮೂಲಕವಾಗಿ ಇಲ್ಲಿ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ವಿಧಾನ ಮಂಡಲ ಆಗಿರ್ಬೋದು, ಜೊತೆಗೆ ಪಾರ್ಲಿಮೆಂಟ್ ಸಂಸತ್ತು ಆಗಿರ್ಬೋದು, ಪಾರ್ಲಿಮೆಂಟಿನ ಅಂಡರ್ದಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು. ಓಕೆ, ಆ ಎಲ್ಲ ವ್ಯಕ್ತಿಗಳು ಪ್ರತ್ಯಕ್ಷವಾಗಿ ಆಗಿರ್ಬೋದು, ಪರೋಕ್ಷವಾಗಿ ಆಗಿರ್ಬೋದು, ಏನಂತ ಹೇಳಿದ್ರೆ ನಮ್ಮ ರಾಜ್ಯದ ಅಂಡರ್ದಲ್ಲಿ ಬರ್ತಾರೆ. ಆ ಉದ್ದೇಶಕ್ಕೋಸ್ಕರ ಅದನ್ನು ನಾವು ರಾಜ್ಯ ಅಥವಾ ರಾಷ್ಟ್ರ ಅಂತೇಳಿ ವ್ಯಾಖ್ಯಾನಿಸ್ತದೆ. ಓಕೆ, ಈ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಯ್ತು ಅಂತೇಳಿ ಭಾವಿಸ್ತೇನೆ. ಇಷ್ಟ ತಿಳ್ಕೊಳ್ರಿ ಇದರಲ್ಲಿ, ಇಷ್ಟು ತಿಳ್ಕೊಂಡ್ರೆ ಇದು ಇಂಪಾರ್ಟೆಂಟ್. ಓಕೆ, ಇನ್ನು ವಿಧಿ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟು, 13ನೇ ವಿಧಿ. ಈ 13ನೇ ವಿಧಿ ಬಗ್ಗೆ ನನ್ಗೆ ಅನಿಸಿಕೆ ಪ್ರಕಾರ ಏನಂತ ಹೇಳಿದ್ರೆ ಲಾ ಸ್ಟೂಡೆಂಟ್ಸ್ ಇದ್ರ ಬಗ್ಗೆ ತುಂಬ ಅರ್ಥ ಮಾಡ್ಕೊಂಡಿರ್ತಾರೆ. ಓಕೆ, ಯಾಕಂತ ಹೇಳಿದ್ರೆ ಇದನ್ನು ನಾವು ಇನ್ನೊಂದು ಅರ್ಥದಲ್ಲಿ ಕರಿತೀವಿ ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಅಂತೇಳಿ. ಓಕೆ, ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್, ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್. ಇದನ್ನ ಇಂಗ್ಲೀಷ್ನಲ್ಲಿ ಏನು ಕರಿತೀವಿ ನಾವು? ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್. ಅಂದರೆ ಇದನ್ನು ನಾವು ಗ್ರಹಣ ಸಿದ್ಧಾಂತ ಅಂತೇಳಿ ಕನ್ನಡದಲ್ಲಿ ಕರಿತೀವ್ರಿ. ಏನಂತ ಕರಿತೀವಿ? ಗ್ರಹಣ ಸಿದ್ಧಾಂತ ಅಂತೇಳಿ ಕರಿತೀವಿ. ಹಾಗಾದ್ರೆ ಏನು ಸರ ಗ್ರಹಣ ಸಿದ್ಧಾಂತ ಅಂತಂದ್ರೆ, ಇಲ್ಲಿ ನೋಡ್ರಿ, ಇಲ್ಲೊಂದು 1773ರಿಂದ ಹಿಡ್ಕೊಂಡು 1947ರವರೆಗೂ ತಂದಿರತಕ್ಕಂತಹ ಬ್ರಿಟಿಷರು ಜಾರಿಗೆ ತಂದಿರತಕ್ಕಂಥ ಎಲ್ಲ ಕಾಯ್ದೆಗಳು ಇನ್ನು ಮುಂದೆಯೂ ಮುಂದುವರಿತವೆ. ಈ ಕಾಯ್ದೆಗಳಲ್ಲಿ ಬರ್ತಕ್ಕಂತಹ ಯಾವುದೇ ಒಂದು ಭಾಗ ಆಗಿರ್ಬೋದು, ಯಾವುದೇ ಒಂದು ಪ್ಯಾರಾ ಆಗಿರ್ಬೋದು, ಅದನ್ನು ಉಲ್ಲಂಘನೆ ಮಾಡುವಂತಿಲ್ಲ. ಜೊತೆಗೆ ರಾಜ್ಯ ಸರ್ಕಾರ ಆಗಿರ್ಬೋದು, ಓಕೆ, ಇಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು, ಓಕೆ, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಷ್ಟ್ರಪತಿಯ ಒಂದು ಸುಗ್ರೀವಾಜ್ಞೆ ಆಗಿರ್ಬೋದು, ಇವ್ಯಾವು ಸಹಿತ ಸುಗ್ರೀವಾಜ್ಞೆ ಆಗಿರ್ಬೋದು ಅಥವಾ ಒಂದು ಯಾವುದೋ ಒಂದು ಉಪಕಾನೂನು ಉಪವಿಧಿಗಳಾಗಿರ್ಬೋದು, ಅವು ಯಾವುವೂ ಸಹಿತ ಏನಂತೇಳಿದ್ರೆ ಇಲ್ಲಿ ಫಂಡಮೆಂಟಲ್ ರೈಟ್ಸನ್ನು ಉಲ್ಲಂಘನೆ ಮಾಡ್ತಕ್ಕಂತಹ ಕಾನೂನುಗಳಾಗಬಾರ್ದು. ಅದನ್ನೇ ನಾವು ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಅಂತೇಳಿ ಕರಿತೀವಿ. ಒಂದು ವೇಳೆ ಉಲ್ಲಂಘನೆ ಆದರೆ ನಲ್ ಆ್ಯಂಡ್ ವೈಲ್ಡ್ ಆಗುತ್ತೆ. ಅಂದರೆ ಅದನ್ನು ನಾವು ಅಸಿಂಧು ಅಂತೇಳಿ ಕರಿತೀವಿ. ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಏನಾಗುತ್ತೆ, ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಅಂತ ಹೇಳಿದರೆ ಇಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಷ್ಟ್ರಪತಿಯಿಂದ ಹೊಡೆಸ್ತಕ್ಕಂಥ ಒಂದು ಸುಗ್ರೀವಾಜ್ಞೆಗಳಾಗಿರ್ಬೋದು, ಅವು ಯಾವುವೂ ಸಹಿತ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆ ಮಾಡಬಾರ್ದು. ಮಾಡಿದರೆ ಅದು ಅಸಿಂಧು ಆಗ್ತದೆ ಅಂತೇಳಿ ಇಲ್ಲಿ 13ನೇ ವಿಧಿ ಎಕ್ಸ್ಪ್ಲನೇಷನ್ ಕೊಡ್ತಿದ್ದಾರೆ. ಹಾಗಾದರೆ ಇದು ಕೂಡ ನಿಮಗೆ ಕಾನ್ಸೆಪ್ಟ್ ಕ್ಲಿಯರಿಟಿ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಓಕೆ, ಇಲ್ಲಿ ಬಂತು ನೋಡ್ರಿ. ಇವಾಗ ನಾನೇನು ಹೇಳಿದ್ದೇನೆ ಹೇಳ್ಕೊಟ್ಟೆ ನಿಮಗೆ. ವಿಧಿ 12 ಮತ್ತು 13 ಇವೆರಡರ ವಿಧಿಗಳ ಬಗ್ಗೆ ಚರ್ಚೆ ಮಾಡಿದ್ವಿ ನಾವು. ಯಾಕೆ ಹೇಳ್ರಿ? ಫಂಡಮೆಂಟಲ್ ರೈಟ್ ಸ್ಟಾರ್ಟ್ ಆಗೋದು ಎಲ್ಲಿಂದ ಹೇಳ್ರಿ? 12ರಿಂದ ಹಿಡ್ಕೊಂಡು 35 ಅಂತೇಳಿ ನಾವು ಹೇಳ್ತೇವೆ. ಓಕೆ, ಅದ್ರಾಗ ಇವೆರಡು ವಿಧಿಗಳ ಬಗ್ಗೆ ಚರ್ಚೆ ಮಾಡಿದ್ವಿ ನಾವು. ಇವೆರಡು ವಿಧಿಗಳ ಬಗ್ಗೆ ಚರ್ಚೆ ಮಾಡಿದ ನಂತರ ಇಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳ್ಕೊಂಡ್ಬಿಡೋಣ್ರಿ ನಾವು. ಅಂದರೆ ಮೂಲಭೂತ ಹಕ್ಕುಗಳು ಎಷ್ಟೆಷ್ಟು ಅದಾವ್ರಿ ನಮ್ಮಲ್ಲಿ, ಮೂಲಭೂತ ಹಕ್ಕುಗಳ ವಿಧಗಳು ಏನಂತ ಹೇಳಿದ್ರೆ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಒಂದೊಂದು ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟಂತೆ ನಾವೇನು ಮಾಡೋಣ, ಇನ್ ಡೀಟೇಲ್ ಆಗಿ ಅಧ್ಯಯನ ಮಾಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಯಾವುದು ಅಂತ ಹೇಳಿದ್ರೆ ಒಂದನೇದ್ದು ನಾವು ಸಮಾನತೆ ಹಕ್ಕು ಅಂತ ಹೇಳ್ತೇವೆ ರೀ. ಇಂಗ್ಲೀಷ್ನಲ್ಲಿ ರೈಟ್ ಟು ಈಕ್ವಾಲಿಟಿ ಅಂತ ಹೇಳ್ತೇವೆ. ಒಂದನೇದ್ದು ಸಮಾನತೆ ಹಕ್ಕು. ಹಾಗಾದರೆ ಈ ಸಮಾನತೆ ಹಕ್ಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನದ 14ರಿಂದ 18ರವರೆಗಿನ ವಿಧಿಗಳು ಏನು ಮಾಡ್ತವೆ? ಸಮಾನತೆ ಹಕ್ಕಿನ ಬಗ್ಗೆ ನಮಗೆ ತಿಳಿಸ್ಕೊಡ್ತವೆ. 14ರಿಂದ 18 ವಿಧಿಗಳು ಸಮಾನತೆ ಹಕ್ಕಿನ ಬಗ್ಗೆ ತಿಳಿಸ್ಕೊಡ್ತವೆ. ಎರಡನೇದು ಬಂದ್ಬಿಟ್ಟು ಸ್ವಾತಂತ್ರ್ಯದ ಹಕ್ಕು ರೀ. ಸ್ವಾತಂತ್ರ್ಯದ ಹಕ್ಕು ಇದನ್ನು ನಾವು ರೈಟ್ ಟು ಲಿಬರ್ಟಿ ಅಂತೇಳಿ ಕರಿತೀವಿ. ರೈಟ್ ಟು ಲಿಬರ್ಟಿ ಅಂದರೆ ಸ್ವಾತಂತ್ರ್ಯದ ಹಕ್ಕು. ಇದು 19ರಿಂದ 22ರವರೆಗಿನ ವಿಧಿಗಳು ಏನು ಮಾಡ್ತಾವೆ? ನಮ್ಗೆ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ತಿಳಿಸ್ಕೊಡ್ತವೆ, ನೆನಪಿಟ್ಟುಕೊಳ್ರಿ. ಇನ್ನು ಮೂರನೇದು ಬಂದ್ಬಿಟ್ಟು ಶೋಷಣೆ ವಿರುದ್ಧ ಹಕ್ಕು ಅಂದರೆ ರೈಟ್ ಟು ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್. ಅಂದರೆ ಏನಿದು? ಈ ಶೋಷಣೆ ವಿರುದ್ಧ ಹಕ್ಕಿನಲ್ಲಿ ಬರ್ತಕ್ಕಂಥ ವಿಧಿಗಳು ಯಾವುದು? 23ರಿಂದ 24ರ ವಿಧಿಗಳು ಏನಂದ್ರೆ ಶೋಷಣೆ ವಿರುದ್ಧ ಹಕ್ಕಿನ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತವೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಾಲ್ಕನೇದೊಂದು ಫಂಡಮೆಂಟಲ್ ರೈಟ್ಸ್ ಯಾವುದು ಅಂತ ಹೇಳಿದ್ರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಹೌದಾ? ರೈಟ್ ಟು ರಿಲಿಜಿಯಸ್ ಫ್ರೀಡಮ್. ಅದೇನು 25ರಿಂದ ಹಿಡ್ಕೊಂಡು 28ರವರೆಗಿನ ವಿಧಿಗಳು ರೈಟ್ ಟು ರಿಲಿಜಿಯಸ್ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತವೆ.
ಇನ್ನು ಇನ್ನೊಂದು ಐದನೇದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಇದು ಎಷ್ಟರ ಇದು 29ರಿಂದ ಹಿಡ್ಕೊಂಡು 30ರವರೆಗಿನ ವಿಧಿಗಳೇನು ನಮ್ಮಲ್ಲಿ ಕಲ್ಚರಲ್ ಆ್ಯಂಡ್ ಎಜುಕೇಷನ್ ರೈಟ್ಸ್ ಬಗ್ಗೆ ಮಾತಾಡ್ತವೆ, ತಿಳಿಸ್ಕೊಡ್ತಾವೆ ನಮಗೆ. ಇನ್ನು 6ನೇದು ಏನಂದ್ರೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಬಗ್ಗೆ ಹೇಳ್ಕೊಡ್ತವೆ ಸರ್. ಮತ್ತು 7ನೇದು ಎಲ್ಲಿ ಓದ್ತೀರಿ ಅಂತ ಹೇಳಿದ್ರೆ ಇಲ್ಲೇನಾಗುತ್ತೆ, ಆಸ್ತಿಯ ಹಕ್ಕು ಅಂತೇಳಿ ಬರ್ತದ್ರಲ್ಲಿ. ಆಸ್ತಿಯ ಹಕ್ಕು, ಆಸ್ತಿಯ ಹಕ್ಕು 7 ಹಕ್ಕುಗಳಿದ್ವಲ್ಲ, ಅದರಲ್ಲಿ ಏನು ಮಾಡ್ತಾರೆ, ಆಸ್ತಿಯ ಹಕ್ಕನ್ನು ರಿಮೂವ್ ಮಾಡ್ತಾರೆ. 1978ನಲ್ಲಿ ಏನು ಮಾಡ್ತಾರೆ, 44 ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕವಾಗಿ 44 ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕವಾಗಿ ಏನು ಮಾಡ್ತಾರೆ, ಆಸ್ತಿಯ ಹಕ್ಕನ್ನು ಇಲ್ಲಿ ರಿಮೂವ್ ಮಾಡಲಾಗಿದೆ, ತೆಗೆದು ಹಾಕಲಾಗಿದೆ. ನೆನಪಿಟ್ಟುಕೊಡ್ರಿ, ಈ ಅಮೆಂಡ್ಮೆಂಟ್ ಬಗ್ಗೆ ಎಷ್ಟೋ ಸಾರಿ PC, ಸಬ್ ಇನ್ಸ್ಪೆಕ್ಟ್ರು, SD, FD ಮುಂತಾದ ಪರೀಕ್ಷೆಗಳಲ್ಲಿ ಆಸ್ತಿಯ ಹಕ್ಕಿನಲ್ಲಿ ಬರ್ತಕ್ಕಂಥ ಅಮೆಂಡ್ಮೆಂಟ್ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ. ಪ್ರೆಸೆಂಟ್ ಇವಾಗ ಏನಂತ ಹೇಳಿದ್ರೆ, ಈ ಆಸ್ತಿಯ ಹಕ್ಕು ಅಂತಕ್ಕಂಥದ್ದು ಲೀಗಲ್ ರೈಟ್ ಆಗಿದೆ, ಕಾನೂನುಬದ್ಧ ಹಕ್ಕಾಗಿದೆ. ಇದು ಕಾನೂನುಬದ್ಧ ಹಕ್ಕು, ಲೀಗಲ್ ರೈಟ್ ಆಗಿದೆ, ನೆನ್ಪಿಟ್ಟುಕೊಡ್ರಿ. ಹಾಗಾದರೆ ನಾವೇನು ಮಾಡಿದ್ದೀವಿ ಅಂತ ಹೇಳಿದರೆ, ಇಲ್ಲಿ ಫಂಡಮೆಂಟಲ್ ರೈಟ್ಸ್ನಲ್ಲಿ ಬರ್ತಕ್ಕಂಥ ವಿಧಗಳ ಬಗ್ಗೆ ಒಂದೊಂದು ವಿಧಗಳ ಯಾವ್ಯಾವ ಹಂತದಲ್ಲಿದ್ದಾವೆ ಅಂತೇಳಿ ತಿಳಿಸ್ಕೊಟ್ಟೆ. ಹಾಗಾದರೆ ಡಿಯರ್ ಸ್ಟೂಡೆಂಟ್ಸು, ಈಗೇನು ಮಾಡೋಣ ಅಂತೇಳಿದರೆ, ಆ ಒಂದೊಂದು ವಿಧಗಳಲ್ಲಿ ಬರ್ತಕ್ಕಂಥ ಮಾಹಿತಿಯನ್ನು ಇನ್ ಡೀಟೇಲಾಗಿ ಓದ್ತಾ ಹೋಗೋಣ. ಓಕೆ, ತಿಳ್ಕೊಳ್ತಾ ಹೋಗೋಣ. ಇಲ್ಲಿ 1ನೇದು ಬಂದ್ಬಿಟ್ಟು ಸಮಾನತೆ ಹಕ್ಕು ರೀ, ವೆರಿ ಇಂಪಾರ್ಟೆಂಟು. ಸಮಾನತೆ ಹಕ್ಕಿನಲ್ಲಿ ಬರ್ತಕ್ಕಂಥ ವಿಧಿಗಳು ಎಷ್ಟು ನಮ್ಮದು 14ರಿಂದ 18 ವಿಧಿಗಳನ್ನು ನೆನ್ಪಿಟ್ಕೊಳ್ಬೇಕು. ಕೆಲವೊಂದಿಷ್ಟು ಜನ ಸಂವಿಧಾನ ಅಂತೇಳಿದ್ರೆ ಸಂವಿಧಾನದ 1ನೇ ವಿಧಿಯಿಂದ ಹಿಡ್ಕೊಂಡು 395ರ ವಿಧಿವರೆಗೂ ಪೈಪಟ್ ಹಾಕ್ತಾರೆ. ಹಂಗೆ ಓದಬೇಡ್ರಿ. ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳು ಪರೀಕ್ಷೆಯಲ್ಲಿ ಕೇಳ್ತಾರೆ, ಅಂತಹವುಗಳನ್ನು ನೀವೇನು ಮಾಡಬೇಕು, ನೆನ್ಪಿಟ್ಕೊಳ್ಬೇಕಾಗ್ತದೆ. ಫಂಡಮೆಂಟಲ್ ರೈಟ್ಸ್ನಲ್ಲಿ ಬರ್ತಕ್ಕಂಥ ಎಲ್ಲ ವಿಧಿಗಳು ಇಂಪಾರ್ಟೆಂಟ್ ರೀ. ಪ್ರಶ್ನೆ ಕೇಳ್ತಾರೆ. ಅದನ್ನು ಯಾಕೆ ಕೇಳ್ತಾರೆ ಅಂತೇಳಿದರೆ, ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತೇಳಿ ಅಂಬೇಡ್ಕರ್ ಅವರೇ ಹೇಳಿಬಿಟ್ಟಿದ್ದಾರೆ. ಹಾಗಿದ್ದಾಗ ನಾವು ಆ ವಿಧಿಗಳನ್ನು ನೆಗ್ಲೆನ್ಸಿ ಮಾಡಬಾರ್ದು, ಅವುಗಳನ್ನ ಸರಿಯಾಗಿ ಓದ್ಕೊಳ್ಬೇಕು. ಅದ್ರಾಗ 1ನೇದು ಸಮಾನತೆ ಹಕ್ಕು. ಏನು ರೀ ಸರ್ ಸಮಾನತೆ ಹಕ್ಕು ಅಂತಂದ್ರೆ ಏನಂತೇಳಿದ್ರೆ, ಇಲ್ಲಿ ನೋಡ್ರಿ, ಮೊದಲು ನಾವೇನು ಮಾಡೋಣ, ಸಮಾನತೆ ಹಕ್ಕಿನಲ್ಲಿ ಬರ್ತಕ್ಕಂಥ 2 ವಿಧಗಳ ಬಗ್ಗೆ ಚರ್ಚೆ ಮಾಡೋಣ ರೀ. ಅದರಲ್ಲಿ 1ನೇದು ಬಂದ್ಬಿಟ್ಟು ಕಾನೂನಿನ ಮುಂದೆ ಎಲ್ಲರೂ ಸಮಾನರಿ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಈ ಪರಿಕಲ್ಪನೆಯನ್ನು ನಾವು ಬ್ರಿಟನ್ ಸಂವಿಧಾನದಿಂದ ತೆಗೆದುಕೊಂಡಿದ್ದೇವೆ. ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಾಲಿಟಿ ಬಿಫೋರ್ ಲಾ, ನೆನ್ಪಿಟ್ಕೊಡ್ರಿ. ಈಕ್ವಾಲಿಟಿ ಬಿಫೋರ್ ಲಾ ಈ ಕಾನ್ಸೆಪ್ಟನ್ನು ನಾವು ಎಲ್ಲಿಂದ ತೆಗೆದುಕೊಂಡಿದ್ದೇವೆ ರೀ, ಬ್ರಿಟನ್ ಇಂತ್ರ. ನೆನ್ಪಿಟ್ಕೊಳ್ರಿ, ಪ್ರಶ್ನೆ ಕೇಳ್ತಾರೆ. ಇನ್ನೊಂದು ಬರ್ತದೆ ರೀ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಅದನ್ನು ಹೇಳ್ತೇನೆ ನಿಮಗೆ ನಾನು. ಅದನ್ನು ಅಮೇರಿಕಾದಿಂದ ತೆಗೆದುಕೊಂಡಿದ್ದೇವೆ ರೀ. ಫಸ್ಟ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ನಾವು. ಈಕ್ವಾಲಿಟಿ ಬಿಫೋರ್ ಲಾ ಇದನ್ನು ನಾವು ಬ್ರಿಟನ್ನಿಂದ ತೆಗೆದುಕೊಂಡಿದ್ದೇವೆ ರೀ. ಏನು ರೀ ಸರ ಸಮಾನತೆ ಹಕ್ಕಿನಲ್ಲಿ ಬರ್ತಕ್ಕಂಥದ್ದು, ಕಾನೂನು ಮುಂದೆ ಸಮಾನತೆ ಅಂದರೆ ಏನು ರೀ ಅಂತ ಹೇಳಿದ್ರೆ, ಒಂದು ತಿಳ್ಕೊಡ್ರಿ. ಇಲ್ಲಿ ಕಾನೂನು ಅಂದ ತಕ್ಷಣ, ಲಾ ಅಂದ ತಕ್ಷಣ ಏನಂತೇಳಿದರೆ, ಇಲ್ಲಿ ಕಾನೂನಿನ ಎದುರಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸಮಾನರು. ಹೌದಾ? ಅದು ಯಾವುದೋ ಒಬ್ಬ ಮೇಲ್ವರ್ಗದ ವ್ಯಕ್ತಿ ಇರ್ಬೋದು, ಮೇಲ್ವರ್ಗದ ವ್ಯಕ್ತಿ ಇರ್ಬೋದು, ಕೆಳವರ್ಗದ ವ್ಯಕ್ತಿ ಇರ್ಬೋದು, ಅಗರ್ಭ ಶ್ರೀಮಂತ ಇರ್ಬೋದು, ದೊಡ್ಡ ಅಧಿಕಾರಿ ಇರ್ಬೋದು, ಯಾರಾದರೂ ಸರಿ ರೀ. ಕಾನೂನು ಅಂದ ತಕ್ಷಣ ಆ ವ್ಯಕ್ತಿಗೆ ಕಾನೂನು ಬದ್ಧವಾಗೇ ಇರ್ಬೇಕು. ಅವನು ಕಾನೂನು ವಿರುದ್ಧವಾಗಿ ಅವನನ್ನು ನಾವು ಎತ್ತಿ ಹಿಡೋಕ್ಕಾಗೋದಿಲ್ಲ. ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಮೇಲ್ವರ್ಗ ಆಗಿರ್ಬೋದು, ಕೆಳವರ್ಗ ಆಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ದೊಡ್ಡ ಆಫೀಸರ್ಸ್ ಆಗಿರ್ಬೋದು, ಎಲ್ಲರಿಗೂ ಒಂದೇ ಕಾನೂನು. ಹೀಗಾಗಿ ಇಲ್ಲಿ ಕಾನೂನು ಮುಂದೆ ಸಮಾನತೆ ಅಂತಕ್ಕಂಥ ಅಂಶವನ್ನು ಬ್ರಿಟನ್ ಸಂವಿಧಾನ ತೆಗೆದುಕೊಂಡಿದ್ದೀವಿ. ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೇನೆ ನಿಮಗೆ ನಾನು. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಇವಾಗ ಏನಂತೇಳಿದ್ರೆ, ಅಂಬಾನಿ ಅಂತ ತಗೊಳ್ರಿ. ಅಂಬಾನಿ ಇಲ್ಲೊಬ್ಬ ಕಾರ್ಮಿಕ. ಹೌದಾ? ಅಂಬಾನಿ ಕಾರ್ಮಿಕ. ಇಲ್ಲಿ ಅಂಬಾನಿ ಒಂದು ವೇಳೆ ಮರ್ಡರ್ ಮಾಡಿದರೆ, ಓಕೆ, ಕಾರ್ಮಿಕ ಮರ್ಡರ್ ಮಾಡಿದರೆ, ಈ ಅಂಬಾನಿಗೂ ಕಾನೂನಿನ ಪ್ರಕಾರ ಅವಂಗೆ ಅದೇ ಶಿಕ್ಷೆ ನೀಡಲಾಗ್ತದ. ಹೌದಾ? 302 ಕೆ ಅದ ರೀ ನಮ್ಮಲ್ಲಿ. IPC 302 ಅದ ನಮ್ಮಲ್ಲಿ. ಕಾರ್ಮಿಕ ಏನಾದ್ರು ಮರ್ಡರ್ ಮಾಡಿದ್ರು ಅವಂಗೂ ಅದೇ ಶಿಕ್ಷೆ ನೀಡಲಾಗ್ತದ. ಇಬ್ಬರಿಗೂ ಒಂದೇ ಶಿಕ್ಷೆ. ಇಲ್ಲಿ ಅಂಬಾನಿ ಶ್ರೀಮಂತ ಅದಾನ, ಅವನು ದೊಡ್ಡವನದಾನ, ಅವನನ್ನು ನಾವು ಕಾನೂನಿನ ವಿರುದ್ಧವಾಗಿ ರಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವನಿಗೂ ಅದೇ ಶಿಕ್ಷೆ ಇರಬೇಕು, ಇಲ್ಲೊಬ್ಬ ಬಡ ಕಾರ್ಮಿಕನಿಗೂ ಅದೇ ಶಿಕ್ಷೆ ಇರಬೇಕು. ಇಂತಹ ಪರಿಕಲ್ಪನೆಯನ್ನು ನಮ್ಮಲ್ಲಿ ಮುಖ್ಯವಾಗಿ ಯಾರು ಅಂತೇಳಿದ್ರೆ, ಒಬ್ಬ ಫೇಮಸ್ ಥಿಂಕರ್ ಬರ್ತಾನೆ ರೀ, ಬ್ರಿಟನ್ನಲ್ಲಿರ್ತಕ್ಕಂಥ A V ಡೈಸಿ ಅಂತೇಳಿ. ನೆನ್ಪಿಟ್ಕೊಳ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ರೀ. ಇವನು A V ಡೈಸಿ ಅಂತೇಳಿ ಒಬ್ಬ ಫೇಮಸ್ ಥಿಂಕರ್ ರೀ, ಇವನು ಪ್ರೊಫೆಸರ್. ಇವನೇನು ಮಾಡ್ತಾನೆ ಅಂತ ಹೇಳಿದರೆ, ರೂಲ್ ಆಫ್ ಲಾ ಅಂತಕ್ಕಂಥ ಕಾನ್ಸೆಪ್ಟನ್ನು ಕೊಡ್ತಾನೆ ರೀ. ರೂಲ್ ಆಫ್ ಲಾ
ರೂಲ್ ಆಫ್ ಲಾ ಅಂದರೆ ಕಾನೂನಿನ ಎದುರು ಎಲ್ಲರೂ ಸಮಾನರು. ನಮ್ಮಲ್ಲಿ ಕಾನೂನೇ ದೊಡ್ಡದು, ಕಾನೂನು ಬಿಟ್ಟು ಯಾವುದೂ ಇಲ್ಲ ನಮ್ಮಲ್ಲಿ. ಈ ಪರಿಕಲ್ಪನೆ ನಮ್ಮ ಸಂವಿಧಾನ ರಚನಾಕಾರರಿಗೆ ಏನೋ ಇಂಟ್ರೆಸ್ಟ್ ಬಂತು, ಬ್ರಿಟನ್ದಲ್ಲಿರ್ತಕ್ಕಂಥ ಪರಿಕಲ್ಪನೆ. ಆ ಉದ್ದೇಶಕ್ಕೋಸ್ಕರನೇ ಇದನ್ನ ಏನು ಮಾಡಿದ್ವಿ ನಾವು ನಮ್ಮ ಸಂವಿಧಾನದಲ್ಲಿ ಅಳವಡಿಸ್ಕೊಂಡ್ವಿ. ಅಂದರೆ ನಮ್ಮಲ್ಲಿ ಏನಿಲ್ಲ, ಪೊಲೀಸ್ ಆಡಳಿತ ವ್ಯವಸ್ಥೆ ಇಲ್ಲ, ನಮ್ಮಲ್ಲಿ ಪೊಲೀಸ್ ಆಡಳಿತ ವ್ಯವಸ್ಥೆ ಇಲ್ಲ. ಓಕೆ, ನಮ್ಮಲ್ಲಿ ಏನದ ಅಂತೇಳಿದ್ರೆ ರೂಲ್ ಆಫ್ ಲಾ ಇದೆ, ರೂಲ್ ಆಫ್ ಲಾ ಇದೆ ನಮ್ಮಲ್ಲಿ. ಅಂದರೆ ರೂಲ್ ಆಫ್ ಲಾ ಅಂತೇಳಿದ್ರೆ ಒಂದು ಅರ್ಥ ಮಾಡ್ಕೊಡ್ರಿ, ಇಲ್ಲಿ ಕಾನೂನಿನ ಎದುರು ಎಲ್ಲರೂ ಸಮಾನರು. ಇಲ್ಲಿ ಪೊಲೀಸರು ಸಿಕ್ಕಂಗೆ ಒಬ್ಬ ವ್ಯಕ್ತಿಯನ್ನು ಬಂಧಿಸುವಂತಿಲ್ಲ, ಪೊಲೀಸರು ತಮಗೆ ತೋಚಿದ ಹಾಗೆ ಕೆಲಸವನ್ನು ಮಾಡುವಂತಿಲ್ಲ. ನೊಂದಂಥ ವ್ಯಕ್ತಿ ಬಂದರೆ ಅವನ ಸಮಸ್ಯೆಯನ್ನು ಕೇಳಿ ಅದಕ್ಕೆ ಆಲಿಸ್ತಕ್ಕಂಥ ಕರ್ತವ್ಯಗಳನ್ನು ಪೊಲೀಸರು ಮಾಡಬೇಕು. ಅದು ಯಾವ ಮುಖಾಂತರ ಮಾಡಬೇಕು? ಕಾನೂನಿನ ಮುಂದೆ ಸಮಾನತೆ, ಇಟ್ ಮೀನ್ಸ್ ರೂಲ್ ಆಫ್ ಲಾ ಆಧಾರದ ಮೇಲೆ ಅವ್ರು ಮಾಡಬೇಕಾಗ್ತದೆ. ಓಕೆ, ಹೀಗಾಗಿ ಈ ಸಮಾನತೆ ಹಕ್ಕು ಅಂತಕ್ಕಂಥದ್ದು ತುಂಬ ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗ್ತದೆ, ನೆನ್ಪಿಟ್ಕೊಡ್ರಿ. ಹಾಗಾದರೆ ಸಮಾನತೆ ಹಕ್ಕಿನ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಈಗ ನೆಕ್ಸ್ಟು ಸಮಾನತೆ ಹಕ್ಕಿನಲ್ಲಿ ಬರ್ತಕ್ಕಂಥದ್ದು ಇನ್ನೊಂದು ಕಾನ್ಸೆಪ್ಟು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನಾವು. ಇಲ್ಲಿ ನೋಡ್ರಿ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಇದು ಕೂಡ ಹೇಳ್ತೇನೆ ನಿಮ್ಮನ್ನ. ಕಾನೂನಿನ ಮುಂದೆ ಸಮಾನತೆ ಬ್ರಿಟನ್ ಸಂವಿಧಾನ ಅಂತ ತೆಗೆದುಕೊಂಡಿವ್ರು ನಾವು. ಅಂದರೆ ಇಲ್ಲಿ ಏನಾಗುತ್ತೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಬಾರೋಡ್ ಫ್ರಮ್ ಮೆನಿ ಕಂಟ್ರೀಸ್. ಅಂದರೆ ಭಾರತದ ಸಂವಿಧಾನ ಏನಾಗಿದೆ, ಹಲವಾರು ರಾಷ್ಟ್ರಗಳಿಂದ ನಾವೇನು ಮಾಡ್ಕೊಂಡಿದ್ದೇವೆ ಅಂತೇಳಿದ್ರೆ ಎರವಲಾಗಿ ತೆಗೆದುಕೊಂಡಿದ್ದೇವೆ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಯಾವ ರಾಷ್ಟ್ರದಿಂದ ಕಾನೂನಿನ ಸಮಾನ ರಕ್ಷಣೆ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದ್ರೆ ನಾವು ಅಮೇರಿಕಾ ಸಂವಿಧಾನದಿಂದ ತೆಗೆದುಕೊಂಡಿದ್ದೇವೆ, ಯು ಎಸ್ ಎ ಅಂತ ತೆಗೆದುಕೊಂಡಿದ್ವಿ. ಇದಕ್ಕೆ ಇಂಗ್ಲೀಷ್ನಾಗ ಏನಂತಾರೆ ಸರ್ ಅಂದರೆ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಸರ್ ಏನ್ರಿ ಸರ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ಹೇಳಿದ್ರೆ, ಕಾನೂನಿನ ಮುಂದೆ ಸಮಾನ ರಕ್ಷಣೆ ಅಂದರೆ ಏನ್ರಿ? ಇಲ್ಲಿ ಕಾನೂನಿನ ಎದುರಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಮಾನನೇ. ಇಲ್ಲಿ ಕಾನೂನು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕಾನೂನು ಒಂದೇ ಇರ್ತದೆ, ಹೌದಾ? ಇಲ್ಲಿ ಯಾರನ್ನು ಕೂಡ ಡಿಸ್ಕ್ರಿಮಿನೇಷನ್ ಮಾಡ್ಲಿಕ್ಕಾಗೋದಿಲ್ಲ, ಯಾರನ್ನು ಕೂಡ ತಾರತಮ್ಯ ಮಾಡ್ಲಿಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಉದಾಹರಣೆ ಕೊಟ್ಟು ಹೇಳ್ತೇನೆ ನಿಮಗೆ ನಾನು. ಒಬ್ಬ ನೋಡ್ರಿ, ಇಲ್ಲಿ ಒಬ್ಬ ವ್ಯಕ್ತಿ ಅದಾನ ಅಂತ ತಿಳ್ಕೊಡ್ರಿ, ಹೌದಾ? ಒಬ್ಬ ವ್ಯಕ್ತಿ, ಓಕೆ, ಇಲ್ಲೊಬ್ಬ ವ್ಯಕ್ತಿ ಅದಾನೆ, ಹೌದಾ? ಇಲ್ಲೊಬ್ಬ ವ್ಯಕ್ತಿ ಅದಾನೆ, ಹೌದಾ? ಇವನು ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬ ಪಿ ಸಿ ಅಂತ ತಿಳ್ಕೊಡ್ರಿ ಇವನು, ಓಕೆ? ಇವರೊಬ್ರು ಡಿ ಸಿ ಅಂತ ತಿಳ್ಕೊಡ್ರಿ, ಓಕೆ? ಎಲ್ಲೋ ಹೋಗ್ಬೇಕಾದ್ರೆ ಹೆಲ್ಮೆಟ್ ಇಲ್ಲದೆ ಹೋಗ್ತಾ ಇರ್ತಾರೆ, ಇವರು ಹೆಲ್ಮೆಟ್ ಇಲ್ಲದೆ ಹೋಗ್ತಾ ಇರ್ತಾರೆ. ಆಗಿನ ಸಂದರ್ಭದಲ್ಲಿ ಕಾನೂನಿನ ಪ್ರಕಾರ ಹೆಲ್ಮೆಟನ್ನು ಧರಿಸಲಿಲ್ಲ ಅಂತ ಹೇಳಿದ್ರು ಈ ವ್ಯಕ್ತಿಗೂ ಅದೇ ಶಿಕ್ಷೆಯನ್ನು ಕೊಡಬೇಕು. ಬೈಕ್ ಮೇಲೆ ಇದ್ದಾಗ ಇಲ್ಲಿ ಪಿ ಸಿ ಅಂತಕ್ಕಂಥ ವ್ಯಕ್ತಿ, ಪೊಲೀಸ್ ಕಾನ್ಸ್ಟೇಬಲ್, ಅವನು ಒಂದು ವೇಳೆ ಹೆಲ್ಮೆಟನ್ನು ಧರಿಸಲಿಲ್ಲ ಅಂತ ಹೇಳಿದ್ರೆ ಅವನಿಗೂ ಶಿಕ್ಷೆ ನೀಡಬೇಕು. ಜೊತೆಗೆ ಒಬ್ಬ ಸಾಮಾನ್ಯ ಪ್ರಜೆ ಇವನು ಹೆಲ್ಮೆಟ್ ಧರಿಸಲಿಲ್ಲ ಅಂತ ಹೇಳಿದ್ರೆ ಅವನಿಗೂ ಕೂಡ ಏನು ಮಾಡ್ಬೇಕು, ನಾವು ಶಿಕ್ಷೆಯನ್ನು ನೀಡಬೇಕಾಗ್ತದ. ಅಂದರೆ ಇದನ್ನು ಯಾಕೆ ಎಕ್ಸಾಂಪಲ್ ಕೊಟ್ಟೆ ಅಂತ ಹೇಳಿದ್ರೆ, ಕಾನೂನಿನ ಸಮಾನ ರಕ್ಷಣೆ ನಮ್ಮಲ್ಲಿ ಕಾನೂನದ, ನಮ್ಮಲ್ಲಿ ಏನದ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಅಂದರೆ ಕಾನೂನಿನ ಅಡಿಯಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯೂ ಸಹಿತ ತಪ್ಪು ಮಾಡಿದರೆ ತಪ್ಪೇ ಅದು, ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ರಕ್ಷಣೆ ಮಾಡಿದರೆ ಅಫೆನ್ಸ್ ಆಗ್ತದ. ಈ ರೀತಿಯಾಗಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಸಿಸ್ಟಮನ್ನು ನಾವೆಲ್ಲಿ ಕಾಣ್ತೇವೆ? ಅಮೇರಿಕಾ ಕಾನ್ಸ್ಟಿಟ್ಯೂಷನಲ್ಲಿ ಕಾಣ್ತೇವೆ, ಅಮೇರಿಕಾ ಕಾನ್ಸ್ಟಿಟ್ಯೂಷನಲ್ಲಿ ಕಾಣ್ತೇವೆ. ಇವಾಗ ನೆಕ್ಸ್ಟ್ ಬರ್ತಕ್ಕಂಥ ಕಾನ್ಸೆಪ್ಟು, ಹಾಗಾದರೆ ಸರ್ ನೀವು ಕಾನೂನಿನ ಸಮಾನ ರಕ್ಷಣೆ, ಕಾನೂನಿನ ಸಮಾನ ಸಂರಕ್ಷಣೆ ಬಗ್ಗೆ ಹೇಳ್ಕೊಟ್ರಿ ನಮಗೆ, ಹೌದಾ? ಹೇಳ್ಕೊಟ್ರಿ ಸರ್. ಅಂದ್ರೆ ನಮ್ಮಲ್ಲಿ ರೂಲ್ ಆಫ್ ಲಾ ಅದ ರೀ, ನಮ್ಮಲ್ಲಿ ಸಮಾನ ಸಂರಕ್ಷಣೆ ಮಾಡ್ಬೇಕು ನಾವು ಕಾನೂನನ್ನು, ಅದೆಲ್ಲ ತಿಳಿಸ್ಕೊಟ್ರಿ ಸರ್ ನೀವು. ಹಾಗಾದ್ರೆ ಇಲ್ಲಿ ನಮ್ಮ ಸಂವಿಧಾನ ರಚನಾಕಾರರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಕೆಲವೊಂದಿಷ್ಟು ಎಕ್ಸೆಪ್ಷನ್ಸ್ಗಳನ್ನು ಕಾಣ್ತೀವಿ ನಾವು. ಎಕ್ಸೆಪ್ಷನ್ ಪಾರ್ಟ್ ಅಂತ ಹೇಳ್ತೀವಿ ಇದು ನಾವು. ಎಕ್ಸೆಪ್ಷನ್ ಪಾರ್ಟ್ ಎಲ್ಲಿ ಬರುತ್ತಾ? ಸಮಾನತೆ ಹಕ್ಕಿನ ಅಂಡರ್ನಲ್ಲೇ ಬರ್ತದೆ ರೀ, ಅದನ್ನು ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ. ಓಕೆ, ಈ ಎಕ್ಸೆಪ್ಷನ್ ಪಾರ್ಟ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಕ್ಸೆಪ್ಷನ್ ಪಾರ್ಟ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಮುಖ್ಯವಾಗಿ ಇದನ್ನ ಅಪವಾದಗಳು ಅಂತ ಹೇಳ್ತೇವೆ ನಾವು, ವಿನಾಯಿತಿಗಳು ಅಂತ ಹೇಳ್ತೇವೆ, ಹೌದಾ? ಹಾಗಾದರೆ ಕಾನೂನಿನ ಎದುರಿನಲ್ಲಿ ನಾವು ಏನೆಲ್ಲ ಅಂಶಗಳನ್ನು ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ, ಒಂದೇದು ನೋಡ್ರಿಲೇ, ಓಕೆ, ನಮ್ಮಲ್ಲಿ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಹುದ್ದೆಗಳು ಯಾವ್ರಿ? ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು, ಹೌದಾ? ಅತ್ಯಂತ ಉನ್ನತವಾಗಿರ್ತಕ್ಕಂಥ ಹುದ್ದೆಗಳು ಯಾವ್ದ್ರಿ? ರಾಷ್ಟ್ರಪತಿ ಮತ್ತು ರಾಜ್ಯಪಾಲ. ಅಂದರೆ ಒಂದು ವೇಳೆ ಕಾನೂನಿನ ಅಡಿಯಲ್ಲಿ ರಾಷ್ಟ್ರಪತಿ ಏನಾದರೂ ತಪ್ಪು ಮಾಡಿದರೆ ಅವನನ್ನು ಯಾವುದೇ ರೀತಿಯಾಗಿ ಅರೆಸ್ಟ್ ಮಾಡುವಂಗಿಲ್ಲ.
ಓಕೆ. ಅದೇ ರೀತಿಯಾಗಿ ರಾಜ್ಯಪಾಲರು ಸಹಿತ ತಪ್ಪು ಮಾಡಿದರೆ ಅವರನ್ನು ಕೂಡ ಅರೆಸ್ಟ್ ಮಾಡುವಂಗಿಲ್ಲ, ಅವರನ್ನು ಬಂಧನ ಮಾಡುವಂಗಿಲ್ಲ. ಓಕೆ. ಅದೇ ರೀತಿಯಾಗಿ ಇಲ್ಲಿ UNOದಲ್ಲಿ ಬರ್ತಕ್ಕಂತಹ, ವಿಶ್ವಸಂಸ್ಥೆಯಲ್ಲಿ ಬರ್ತಕ್ಕಂತಹ ರಾಯಭಾರಿಗಳಾಗಿರ್ಬೋದು ಇವರನ್ನು ಕೂಡ ನಾವೇನು ಮಾಡುವಂಗಿಲ್ಲ, ಬಂಧನವನ್ನು ಮಾಡುವಂಗಿಲ್ಲ, ಅರೆಸ್ಟ್ ಮಾಡುವಂಗಿಲ್ಲ. ಒಂದು ವೇಳೆ ಅಂತಹ ಒಂದು ಕ್ರಿಟಿಕಲ್ ಸಿಚುವೇಶನ್ ಬಂದರೆ, ಇಲ್ಲಿ ರಾಷ್ಟ್ರಪತಿಯನ್ನು ಬಂಧನ ಮಾಡ್ತಕ್ಕಂಥ ಸಿಚುವೇಶನ್ ಬಂದರೆ 40 ದಿನಗಳ ಮುಂಚಿತವಾಗಿ ಏನು ಮಾಡ್ಬೇಕು, ನೀವು ಅವ್ರಿಗೆ ಒಂದು ನೋಟಿಸನ್ನು ಕೊಡಬೇಕು. ನೋಟಿಸ್ ಕೊಟ್ಟು ಅವರ ಮೇಲೆ ಬಂಧನವನ್ನು ಮಾಡ್ಬೋದು. ಬಟ್ ಇದುವರೆಗೂ ಸಹಿತ ಯಾವುದೋ ಒಬ್ಬ ರಾಷ್ಟ್ರಪತಿ ಕಟಕಟಿಯ ಮೇಲೆ ನಿಂತ್ಕೊಂಡು ಬಂಧನವನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳು ಎಲ್ಲೂ ಇಲ್ಲ. ಯಾಕಂತೇಳಿದರೆ ನಮ್ಮ ಸಂವಿಧಾನದ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಸ್ಥಾನವನ್ನು ನಾವೇನು ಮಾಡಿದ್ದೀವಿ, ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಕೊಟ್ಟಿದ್ದೀವಿ. ಹೀಗಾಗಿ ಏನಾಗುತ್ತೆ ಅಂತೇಳಿದರೆ ಇಲ್ಲಿ ರಾಷ್ಟ್ರಪತಿ, ರಾಜ್ಯಪಾಲ ಜೊತೆಗೆ ವಿಶ್ವಸಂಸ್ಥೆಯ ರಾಯಭಾರಿಗಳು, ಅಂಬಾಸಿಡರ್ಗಳು ಏನದಾರಲ್ಲ ಅವ್ರಿಗೆ ನಾವು ಕಾನೂನಿನ ಪ್ರಕಾರ ಸಂರಕ್ಷಣೆಯನ್ನು ಕೊಟ್ಟಿದ್ದೀವಿ, ಕಾನೂನಿನ ಪ್ರಕಾರ ಅವ್ರಿಗೆ ವಿನಾಯಿತಿಗಳನ್ನು ಕೊಟ್ಟಿದ್ದೀವಿ. ಅವರು ಒಂದು ವೇಳೆ ತಪ್ಪನ್ನು ಮಾಡಿದರೆ ಅವರನ್ನು ಅರೆಸ್ಟ್ ಮಾಡುವಂಗಿಲ್ಲ. ಅರೆಸ್ಟ್ ಮಾಡುವಂಥ ಸಿಚುವೇಶನ್ ಬಂದರೆ 40 ದಿನಗಳ ಮುಖಾಂತರ ಅವ್ರಿಗೆ ನೋಟಿಸನ್ನು ಕೊಡಬೇಕಾಗ್ತದೆ ನಾವು. ಈ ರೀತಿಯಾಗಿರ್ತಕ್ಕಂಥ ಎಕ್ಸೆಪ್ಷನ್ ಪಾರ್ಟನ್ನು ನಾವು ಭಾರತದ ಸಂವಿಧಾನದಲ್ಲಿ ಸಂವಿಧಾನ ರಚನಾಕಾರರು ಹಾಕಿದ್ದಾರೆ. ನೆನಪಿಟ್ಟುಕೊಳ್ರಿ, ಅದು ಎಷ್ಟನೇ ವಿಧಿ, 361ನೇ ವಿಧಿ. ಇದು ವಿಧಿ ಇಂಪಾರ್ಟೆಂಟ್ ನೋಡ್ರಿ. ಇದು ಎಕ್ಸೆಪ್ಷನ್ ಪಾರ್ಟ್ನಲ್ಲಿ ಬರ್ತಕ್ಕಂಥದ್ದು. ಯಾವ ವಿಧಿಯ ಆಧಾರದ ಮೇಲೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರನ್ನು ಬಂಧನ ಮಾಡುವಂತಿಲ್ಲ, ಅರೆಸ್ಟ್ ಮಾಡುವಂತಿಲ್ಲ ಅಂತೇಳಿ ಪ್ರಶ್ನೆ ಕೇಳಿದಾಗ ವಿಧಿ 361ನೇ ವಿಧಿ. ನೆನಪಿಟ್ಟುಕೊಳ್ರಿ, ಇಂಪಾರ್ಟೆಂಟ್ ಆಗ್ತದ. ಓಕೆ. ಹಾಗಾದ್ರೆ ಸಮಾನತೆ ಹಕ್ಕಿನ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ ನಾನು. ಇವಾಗ ನೆಕ್ಸ್ಟ್ ಬರ್ತಕ್ಕಂಥ ಕಾನ್ಸೆಪ್ಟು, ಓಕೆ, ಇನ್ನೊಂದು ಇಲ್ಲಿ ನೋಡ್ರಿ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಜಾತಿ, ಧರ್ಮ, ಜನಾಂಗದ ಆಧಾರದ ಮೇಲೆ, ಅಂದರೆ ವಿಧಿ 15 ಏನು ಹೇಳುತ್ತಂದ್ರೆ, ನಮ್ಮಲ್ಲಿ ಆರ್ಟಿಕಲ್ 15 ಏನು ಹೇಳುತ್ತಂದ್ರೆ, ಯಾವುದೇ ಒಬ್ಬ ವ್ಯಕ್ತಿಯನ್ನು ಕಾಸ್ಟ್ ಮೇಲ್ಗಡೆ, ರಿಲಿಜಿಯಸ್ ಮೇಲ್ಗಡೆ, ಕಾಸ್ಟ್ ಮೇಲ್ಗಡೆ ಆಗಿರ್ಬೋದು, ರಿಲಿಜಿಯಸ್ ಮೇಲ್ಗಡೆ ಆಗಿರ್ಬೋದು, ರೇಸ್ ಮೇಲ್ಗಡೆ ಆಗಿರ್ಬೋದು, ಅವನು ಬರ್ತಾ ಪ್ಲೇಸ್ ಹುಟ್ಟಿದ ಸ್ಥಳಗಳ ಮೇಲೆ ಆಗಿರ್ಬೋದು, ಹುಟ್ಟಿದ ಸ್ಥಳಗಳ ಮೇಲೆ ಆಗಿರ್ಬೋದು. ಓಕೆ. ಅವನನ್ನು ಯಾವುದೇ ರೀತಿಯಾಗಿ ನಾವೇನು ಮಾಡಬಾರ್ದು, ತಾರತಮ್ಯ ಮಾಡಬಾರ್ದು. ಯಾಕೆ ಹೇಳ್ತಾ ಇದ್ದಾನೆ ಅಂತೇಳಿದ್ರೆ, ಇಲ್ಲಿ ಏನಾಗುತ್ತೆ ಅಂತೇಳಿದ್ರಿ, ಇಲ್ಲಿ BR ಅಂಬೇಡ್ಕರ್ ಅವರ ಪಾತ್ರವನ್ನು ನಾವು ಮನಗಾಣಬೇಕಾಗ್ತದ್ರಲ್ಲಿ. BR ಅಂಬೇಡ್ಕರ್ ಅವರ ಪಾತ್ರ ಈ ಸಿಚುವೇಶನಲ್ಲಿ ಈ ಮಾತನ್ನು ಹೇಳ್ಬೇಕಾಗ್ತದನ. ಯಾಕಂತೇಳಿದ್ರೆ ಇಲ್ಲಿ ಏನಾಗುತ್ತೆ ಅಂತೇಳಿದ್ರೆ, ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಕೆಲವೊಂದಿಷ್ಟು ಡಿಬೇಟ್ ನಡಿಬೇಕಾದ್ರೆ ಪ್ರಶ್ನೆ ಮಾಡ್ತಾರೆ ಅವ್ರಿಗೆ. ಅಲ್ಲ ರೀ, ನಾವು ಶತಮಾನಗಳಿಂದಲೂ ಕೂಡ ಶೋಷಣೆಗೊಳಪಟ್ಟಿರ್ತಕ್ಕಂಥ ಸಮುದಾಯ ನಮ್ಮಲ್ಲಿ ವರ್ಣ ಸಿಸ್ಟಮ್ ಅದ ರೀ. ಏನದ ನಮ್ಮಲ್ಲಿ ವರ್ಣ ಸಿಸ್ಟಮ್, ವರ್ಣ ವ್ಯವಸ್ಥೆ ಇತ್ತು ನಮ್ಮಲ್ಲಿ. ಯಾವಾಗಿತ್ತು ಅಂತೇಳಿದ್ರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮಲ್ಲಿ ವರ್ಣ ವ್ಯವಸ್ಥೆ ಇತ್ತು. ವರ್ಣ ವ್ಯವಸ್ಥೆ ಅಂತೇಳಿದ್ರೆ ನಾವು ಇಲ್ಲಿ ಋಗ್ವೇದದ 10ನೇ ಮಂಡಲದಲ್ಲಿ ವರ್ಣ ವ್ಯವಸ್ಥೆಯನ್ನು ಕಾಣ್ತೇವೆ ನಾವು. ಕೇಳಿದಾರೆ ಪ್ರಶ್ನೆ ಇದನ್ನ, ಋಗ್ವೇದದ ಎಷ್ಟನೇ ಮಂಡಲ ಅಂತ ಕೇಳಿದ್ದಾರೆ. ಋಗ್ವೇದದ 10ನೇ ಮಂಡಲದಲ್ಲಿ ವರ್ಣ ವ್ಯವಸ್ಥೆಯನ್ನು ಕಾಣ್ತೇವೆ. ಹಾಗಾದ್ರೆ ಏನ್ರಿ ಸರ ವರ್ಣ ವ್ಯವಸ್ಥೆ ಅಂತೇಳಿದ್ರೆ, ಬ್ರಹ್ಮನ ತಲೆಯಿಂದ ಹುಟ್ಟಿರ್ತಕ್ಕಂಥವನು ಬ್ರಾಹ್ಮಣ, ಬ್ರಹ್ಮನ ತೋಳಿನಿಂದ ಹುಟ್ಟಿರ್ತಕ್ಕಂಥವನು ಕ್ಷತ್ರಿಯ, ಬ್ರಹ್ಮನ ತೊಡೆಯಿಂದ ಹುಟ್ಟಿರ್ತಕ್ಕಂಥವನು ವೈಶ್ಯ, ಬ್ರಹ್ಮನ ಪಾದದಿಂದ ಹುಟ್ಟಿರ್ತಕ್ಕಂಥವನು ಯಾರ್ರಿ, ಶೂದ್ರ ಅಂತಕ್ಕಂಥ ಪರಿಕಲ್ಪನೆಯನ್ನು ನಮ್ಮಲ್ಲಿ ಕಾಣ್ತಾ ಇದ್ದೀವಿ ನಾವು. ಪ್ರಾಚೀನ ಅಂದರೆ ನಮ್ಮ ಭಾರತದ ವ್ಯವಸ್ಥೆಯಲ್ಲಿ, ಅಂದರೆ ಬಿಫೋರ್ ಇಂಡಿಪೆಂಡೆನ್ಸು ಅವಾಗೇನಾಗಿತ್ತು ಅಂತ ಹೇಳಿದರೆ, ಅಂಬೇಡ್ಕರ್ ಅವರು ಹಲವಾರು ರೀತಿಯಾಗಿರ್ತಕ್ಕಂಥ ನೋವುಗಳಿಂದ ಬಳ್ಳಿದ್ರಿ. ಯಾಕಂತೇಳಿದ್ರೆ, ಯಾಕ್ರಿ ಸ್ವಾಮಿ ನಮ್ಮನ್ನು ಯಾಕೆ ಡಿಸ್ಕ್ರಿಮಿನೇಷನ್ ಮಾಡ್ತೀರಾ, ನಮಗೂ ಹಕ್ಕಿದೆ ರೀ, ನಮಗೂ ಬದುಕ್ತಕ್ಕಂಥ ಹಕ್ಕಿದೆ ರೀ, ನಮ್ಮ ಜಾತಿಯ ಆಧಾರದ ಮೇಲೆ ಯಾಕೆ ನಮ್ಮನ್ನು ತುಳಿತಾ ಇದ್ದೀರಾ ನಮ್ಮನ್ನು, ಈ ರೀತಿ ಪ್ರಶ್ನೆ ಉಳಿದಾಗ ಏನಾಗುತ್ತೆ ಅಂತ ಹೇಳಿದರೆ, ಆವಾಗ ಅಂಬೇಡ್ಕರ್ ಅವರು ಹೇಳ್ತಾರೆ, ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ಸಂವಿಧಾನ ರಚನೆ ಮಾಡ್ಲಿಕ್ಕೆ ಕಾರಣನೇ ಏನಂತೇಳಿದ್ರೆ, ಇಲ್ಲಿ ಮೇಲ್ವರ್ಗ ಕೆಳವರ್ಗ ಅಂತಕ್ಕಂಥ ವ್ಯವಸ್ಥೆಯನ್ನು ಮಾಡಿಬಿಟ್ಟಿದ್ವಿ ನಾವು, ಯಾವುದೋ ಮನು ಸಂಸ್ಕೃತಿಯನ್ನು ಮಾಡಿಬಿಟ್ಟಿದ್ವಿ ನಾವು. ಅದನ್ನು ಅಂಬೇಡ್ಕರ್ ಅವರು ಖಂಡಿಸುವುದರ ಮೂಲಕ ಏನಾಗುತ್ತೆ ಅಂತ ಹೇಳಿದರೆ, ಯಾವುದೇ ಒಬ್ಬ ವ್ಯಕ್ತಿ ಜಾತಿಯ ಆಧಾರದ ಮೇಲೆ ಆಗಿರ್ಬೋದು, ಆ ವ್ಯಕ್ತಿಯ ಧರ್ಮದ ಆಧಾರದ ಮೇಲೆ ಆಗಿರ್ಬೋದು, ಜನಾಂಗದ ಆಧಾರದ ಮೇಲೆ ಆಗಿರ್ಬೋದು, ಪ್ಲೇಸ್ ಆಫ್ ಬರ್ತ್ ಹುಟ್ಟಿದ ಸ್ಥಳಗಳ ಆಧಾರದ ಮೇಲೆಯೂ ಸಹಿತ ಆ ವ್ಯಕ್ತಿಯನ್ನು ಏನು ಮಾಡಬಾರ್ದು, ನಾವು ಡಿಸ್ಕ್ರಿಮಿನೇಷನ್ ಮಾಡಬಾರ್ದು, ಅವನನ್ನು ಯಾವುದೇ ರೀತಿಯಾಗಿ ನಾವು ಏನು ಮಾಡಬಾರ್ದು ಅಂತ ಹೇಳಿದರೆ ತಾರತಮ್ಯ ಮಾಡಬಾರ್ದು. ಇಂಥ ಒಂದು ಪರಿಕಲ್ಪನೆಯನ್ನು ಯಾರು ಮಾಡ್ತಾರೆ ಅಂತ ಹೇಳಿದರೆ, ಇಲ್ಲಿ ಅಂಬೇಡ್ಕರ್ ಅವರು ಅತ್ಯಂತ ವ್ಯವಸ್ಥಿತವಾಗಿ ಹೇಳ್ತಾರೆ ರೀ. ಹಾಗಾದ್ರೆ ವರ್ಣ ವ್ಯವಸ್ಥೆ ಋಗ್ವೇದ 10ನೇ ಮಂಡಲ, ಇದನ್ನ ಪ್ರಶ್ನೆ ಕೇಳಿದರೆ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆ
ಈ ಕಾನ್ಸೆಪ್ಟನ್ನು ನೀವು ತಿಳ್ಕೊಳ್ಬೇಕಾಗ್ತದೆ, ವೆರಿ ಇಂಪಾರ್ಟೆಂಟ್. ಹಾಗಾದರೆ ಇಲ್ಲಿ ವಿಧಿ 16ರಲ್ಲಿ ಬರ್ತಕ್ಕಂಥ 16 ಏನು ಪಾರ್ಟ್ ಅದಲ್ರಿ, ಈ 16ನೇ ಪಾರ್ಟ್ನಲ್ಲಿ ಜಾತಿ ಧರ್ಮದ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು ಅಂತ ಹೇಳಿದ್ರಿ ನೀವು. ಹಾಗಾದರೆ ಇಲ್ಲಿ ಕೂಡ ಕೆಲವೊಂದಿಷ್ಟು ಅಪವಾದಗಳದಾವ್ರಿ, ಎಕ್ಸೆಪ್ಷನ್ಸ್ಗಳದಾವೆ. ಏನಂತೇಳಿದ್ರೆ ಸರ್ಕಾರ ಏನು ಮಾಡ್ಬೋದು, ಸರ್ಕಾರ ಏನು ಮಾಡ್ಬೋದು ಅಂತೇಳಿದ್ರೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಕಾನೂನುಗಳನ್ನು ಕೊಡ್ಬೋದು. ಮಹಿಳೆಯರಿಗೆ ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಕಾನೂನುಗಳನ್ನು ಕೊಡ್ಬೋದು. ಕಾನೂನುಗಳನ್ನು ನೀಡೋದ್ರ ಮೂಲಕವಾಗಿ ಅವರ ಒಂದು ರಕ್ಷಣೆಯನ್ನು ಮಾಡ್ಬೋದು. ಉದಾಹರಣೆಗೆ ಇಲ್ಲಿ ನೋಡ್ರಿ, 6ರಿಂದ 14 ವರ್ಷದ ಮಕ್ಕಳಿಗೆ ನಾವೇನು ಮಾಡಿದ್ದೇವೆ ಅಂತೇಳಿದ್ರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಮಾಡಿದ್ದೇವೆ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇದು ನೋಡ್ರಿ, ಜಾತಿ ಧರ್ಮದ ಆಧಾರದ ಮೇಲೆ ಅಲ್ಲ, ಇದು ಸಂವಿಧಾನದಲ್ಲಿ ಕೆಲವೊಂದಿಷ್ಟು ವರ್ಗಗಳನ್ನು ಮೇಲಕ್ಕೆ ತರಬೇಕಂತೇಳಿ ಇವೆಲ್ಲವುಗಳನ್ನು ಹಾಕಿದಾರ್ರಿ. ನೆನ್ಪಿಟ್ಕೊಳ್ರಿ, 6ರಿಂದ 14 ವರ್ಷದ ಮಕ್ಕಳಿಗೆ ಏನು ಮಾಡಿದ್ದೇವೆ ನಾವು, ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಟ್ಟಿದ್ದೀವಿ. ನೆನ್ಪಿಟ್ಕೊಳ್ರಿ. ಜೊತೆಗೆ ಯಾವುದೇ ಒಂದು ಜಾತಿ ಧರ್ಮದ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು ಅಂತ ಏನು ಹೇಳಿದೆಲ್ಲ ನಿಮಗೆ ನಾ 16ನೇ ವಿಧಿ ಪ್ರಕಾರ. ಹಾಗಾದರೆ ಇಲ್ಲಿ ಕೆಲವೊಂದಿಷ್ಟು ಶೋಷಿತ ಸಮುದಾಯಗಳ್ರಿ, ಶತಮಾನಗಳಿಂದಲೂ ಸಹಿತ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಸಮುದಾಯಗಳ್ರಿ, SC ಆಗಿರ್ಬೋದು, ST ಆಗಿರ್ಬೋದು, OBC ಆಗಿರ್ಬೋದು, ಓಕೆ, ಈ ವರ್ಗಗಳನ್ನು ಮೇಲೆ ತರಬೇಕಂತೇಳಿ ನಾವೇನು ಮಾಡಿದ್ದೇವೆ ಅಂತೇಳಿದ್ರೆ ನಮ್ಮ ಸಂವಿಧಾನದಲ್ಲಿ ಕೆಲವೊಂದಿಷ್ಟು ಸೌಲಭ್ಯಗಳನ್ನು, ರೆಮಿಡೀಸ್ಗಳನ್ನು ಕೊಟ್ಟಿದ್ದೇವೆ ಇವ್ರಿಗೆ. ಅಂದರೆ ಈ ವ್ಯಕ್ತಿಗಳು ಕಲಿತಾರಂತೇಳಿದರೆ ಇವ್ರಿಗೆ ಸಂವಿಧಾನದಲ್ಲಿ ಏನಂದ್ರೆ ಫೀಸ್ ಕನ್ಸೆಷನ್ ಮಾಡಿದ್ದೇವೆ, ನಾವು ಫೀಸ್ ಕನ್ಸೆಷನ್ ಮಾಡಿದ್ದೀವಿ, ಸ್ಕಾಲರ್ಶಿಪ್ಗಳನ್ನು ಕೊಡ್ತಾ ಇದ್ದೀವಿ, ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೂಡ ಕೊಡ್ತಾ ಇದ್ದೇವೆ ನಾವು, ಎಂಪ್ಲಾಯ್ಮೆಂಟ್ನಲ್ಲಿ ಏನು ಮಾಡ್ತಾ ಇದ್ದೀವಿ, ರಿಸರ್ವೇಷನನ್ನು ಕೊಡ್ತಾ ಇದ್ದೇವೆ ನಾವು. ಸರಿ, ಯಾಕೆ ಕೊಡ್ತಾ ಇದ್ದೀರ ಅಂತೇಳಿದ್ರೆ ನೀವು ಗಮನಿಸ್ಬೋದ್ರಿ, ಆ ವ್ಯಕ್ತಿಗಳು ಸಹಿತ ಇದುವರೆಗೂ ಸಹಿತ ಏನಂತೇಳಿದ್ರೆ ಕೆಲವೊಂದಿಷ್ಟು ಸಮಾಜಮುಖಿಯಾಗಿ ಬದುಕ್ತಾ ಇಲ್ಲ, ಹಿಂದುಳಿದ ವರ್ಗದವರಿದ್ದಾರೆ, ಎಲ್ಲೋ ಗುಡ್ಡಗಾಡಿನ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅನಕ್ಷರಸ್ಥರಿದ್ದಾರೆ, ಅವರನ್ನು ಮೇಲಕ್ಕೆ ತರಬೇಕಂತೇಳಿ ನಮ್ಮಲ್ಲಿ ಸಂವಿಧಾನ ರಚನಾಕಾರ ಏನು ಮಾಡಿದ್ದಾರೆ, ಈ ಸಮುದಾಯಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿನಾಯಿತಿಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ 2019ರಲ್ಲಿ EWS ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತೇಳಿ ಇವ್ರಿಗೂ ಕೂಡ ಏನು ಮಾಡಿದ್ದೇವೆ ಅಂತೇಳಿದರೆ ನಾವು 10% ಮೀಸಲಾತಿಯನ್ನು ಕೊಟ್ಟಿದ್ದೇವೆ, 10% ರಿಸರ್ವೇಷನನ್ನು ಕೊಟ್ಟಿದ್ದೇವೆ ನಾವು. ಓಕೆ, ಇಷ್ಟು ಏನಂತೇಳಿದರೆ ಇಲ್ಲಿ 16ನೇ ವಿಧಿಯಲ್ಲಿ ಬರ್ತಕ್ಕಂಥ ಒಂದು ಎಕ್ಸೆಪ್ಷನ್ ಪಾರ್ಟ್. ಇದು ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ ನಾನು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಓಕೆ 15ನೇ ವಿಧಿ. ಆ್ಯಕ್ಚುಲಿ ಅದು 16ನೇ ವಿಧಿಯಲ್ಲಿ 15ನೇ ವಿಧಿಯಲ್ಲಿ ಬರ್ತಕ್ಕಂಥ ಒಂದು ಅಂಶ, ಜಾತಿ ಧರ್ಮದ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು. ಇವಾಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಂದ್ರೆ ವಿಧಿ 16 ಏನು ಹೇಳುತ್ತೀರಿ ನಮ್ಮಲ್ಲಿ ಅಂತೇಳಿದ್ರೆ ಇಲ್ಲಿ ನೋಡ್ರಿ, ಉದ್ಯೋಗದಲ್ಲಿ ಸಮಾನ ಅವಕಾಶ ರೀ. ವಿಧಿ 16 ಏನು ಹೇಳುತ್ತೆ ನಮ್ಮಲ್ಲಿ, ಉದ್ಯೋಗದಲ್ಲಿ ಸಮಾನ ಅವಕಾಶ. ಅಂದರೆ ಇಲ್ಲಿ ಏನಾಗುತ್ತೆ ಅಂತೇಳಿದರೆ ಯಾವುದೋ ಒಬ್ಬ ವ್ಯಕ್ತಿ ಉದ್ಯೋಗ ಮಾಡ್ಬೇಕಂತೇಳಿ ಬಯಸಿದರೆ ಆ ವ್ಯಕ್ತಿಗೆ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ಕೊಡಬೇಕಾಗ್ತದೆ, ಸಂವಿಧಾನಬದ್ಧವಾಗಿರ್ಬೇಕಾಗ್ತದೆ. ಹಾಗಾದರೆ ಇಲ್ಲಿ ಏನಾಗುತ್ತೆ ಅಂತೇಳಿದರೆ ಕೆಲವೊಂದಿಷ್ಟು ಕಮಿಟಿಗಳು ಬರ್ತಾವೆ. ಅದರಲ್ಲಿ ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಮಂಡಲ್ ಕಮಿಟಿ ಬರುತ್ತೆ ರೀ. ಮಂಡಲ್ ಕಮಿಟಿ ಅಂದರೆ ಇದ್ರ ಬಗ್ಗೆ ಯಾಕೆ ಉಲ್ಲೇಖ ಮಾಡ್ತಾ ಇದ್ದಾನೆ ಅಂತೇಳಿದ್ರೆ, ಈ ಮಂಡಲ್ ಕಮಿಟಿ ಏನು ಮಾಡುತ್ತೆ ಅಂತೇಳಿದ್ರೆ ಮೊರಾರ್ಜಿ ಸರ್ಕಾರ ಜಾರಿಗೆ ತೊಗೊಂಬರ್ತದೆ. ಇದನ್ನು ಮೊರಾರ್ಜಿ ಸರ್ಕಾರ ಜಾರಿಗೆ ತೊಗೊಂಬರ್ತದೆ. ಈ ಮಂಡಲ್ ಕಮಿಟಿ ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತೇಳಿದ್ರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಹಿಂದುಳಿದ ವರ್ಗದವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಮಿಟಿ ಯಾವುದು, ಮಂಡಲ್ ಕಮಿಟಿ. ಎದರಲ್ಲಿ ಹೇಳ್ತಾ ಇದ್ದಾನೆ, ಉದ್ಯೋಗದಲ್ಲಿ ಸಮಾನ ಅವಕಾಶ, ಆ ವಿಷಯದ ಬಗ್ಗೆ ಹೇಳಬೇಕಾದ್ರೆ ಈ ವಿಷಯವನ್ನು ಹೇಳಬೇಕಾಗ್ತದೆ ಇಲ್ಲಿ ನಿಮಗೆ ನಾನು. ಹಾಗಾದರೆ ಇನ್ನೂ ಒಂದು ಪ್ರಶ್ನೆ ಕೇಳ್ಬೋದು ನಿಮ್ಗೆ, ಹಿಂದುಳಿದ ವರ್ಗದ ಆಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೊದಲ ಒಂದು ಸಮಿತಿ ಯಾವುದು ಅಂತ ಹೇಳಿದ್ರೆ ಕಾಕಾ ಕಾಳೇಕರ್ ಸಮಿತಿ ಏನಂತ ಹೇಳಿದ್ರೆ ಹಿಂದುಳಿದ ವರ್ಗದವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೊದಲ ಸಮಿತಿ ಇದು. ನೆನಪಿಟ್ಕೊಳ್ರಿ, ಇವನು ಯಾಕೆ ನೇಮಕ ಮಾಡ್ತಾರೆ ಅಂತ ಹೇಳಿದ್ರೆ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಸಮುದಾಯಗಳನ್ನು ಮೇಲಕ್ಕೆ ತರಬೇಕಂತೇಳಿ ಈ ವರದಿ ಇವೇನಂತೇಳಿದ್ರೆ ಕೆಲವೊಂದಿಷ್ಟು ಕಮಿಟಿಗಳನ್ನು ನೇಮಕ ಮಾಡ್ತಾರೆ. ಹಾಗಾದರೆ ಫಸ್ಟ್ ರಚನೆ ಆಗಿದ್ದು ಕಾಕಾ ಕಾಳೇಕರು, ಸೆಕೆಂಡ್ ಮಂಡಲ ಕಮಿಟಿ ಬರ್ತದೆ. ಈ ಮಂಡಲ ಕಮಿಟಿ ಮೊರಾರ್ಜಿ ದೇಸಾಯಿ ಅವರ ಅಧ್ಯಕ್ಷತೆಯಲ್ಲಿದ್ದಾಗ ಬರ್ತದೆ. ಈ ಮಂಡಲ ಕಮಿಟಿ ಏನು ಮಾಡುತ್ತೆ ಅಂತ ಹೇಳಿದರೆ ಇಲ್ಲಿ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ 2743 ಜಾತಿಗಳನ್ನು ಸರ್ವೆ ಮಾಡ್ತದೆ ರೀ. ಈ ಜಾತಿಗಳನ್ನು ಸರ್ವೆ ಮಾಡೋದ್ರ ಮೂಲಕವಾಗಿ ಸಾಮಾಜಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು,
ಯಾವ ವ್ಯಕ್ತಿಗಳು ಹಿಂದುಳಿದಾರಲ್ಲ ಆ ವ್ಯಕ್ತಿಗಳನ್ನು ಮೇಲಕ್ಕೆ ತರಬೇಕಂತೇಳಿ ಶಿಫಾರಸನ್ನು ಮಾಡ್ತದ. ಅಂದರೆ ಅವರಿಗೆ 27% ರಿಸರ್ವೇಷನ್ ಕೊಡ್ಬೇಕಂತೇಳಿ ಹೇಳ್ತದ ಮಂಡಲ್ ಕಮಿಟಿ. ಆದರೆ ಈ ಕಮಿಟಿ ಬರುವಂಥ ಸಂದರ್ಭದಲ್ಲಿ ಪಿ ವಿ ನರಸಿಂಹರಾವ್ ಇವರು PM ಇರ್ತಾರೆ. ಇವರು PM ಇದ್ದಾಗ ಪಿ ವಿ ನರಸಿಂಹರಾವ್ ಇವರು PM ಇರುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಇವರು ಕೂಡ ಒಂದು ಪಾಯಿಂಟನ್ನು ಸೇರಿಸ್ತಾರೆ, ಕ್ರೆಮಿ ಲೇಯರ್ ಅಂತಕ್ಕಂಥದ್ದು. ಕ್ರೆಮಿ ಲೇಯರ್ ಅಂದರೆ ಕ್ರೆಮಿ ಲೇಯರ್ ಅಂತ ಹೇಳಿದರೆ ಇಲ್ಲೇನಂತ ಹೇಳಿದರೆ ಇಲ್ಲಿ ಆದಾಯಕ್ಕಿಂತ ಅತಿ ಹೆಚ್ಚು ಆದಾಯವನ್ನು ಹೊಂದಿರಬಾರ್ದು, ಈ ಪದವನ್ನು ಸೇರಿಸ್ತಾರೆ ಪಿ ವಿ ನರಸಿಂಹರಾವ್ ಅವರು. ಈ ಕ್ರೆಮಿ ಲೇಯರ್ ಆಧಾರದ ಮೇಲೆ ನೀವೇನು ಮಾಡ್ಬೇಕಂತ ಹೇಳಿದರೆ ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯನ್ನು ಕೊಡಬೇಕು. ಈ ವಿಷಯ ಎಲ್ಲಿ ಹೋಗುತ್ತೆ ಅಂತ ಹೇಳಿದರೆ ಇದು ಆ್ಯಕ್ಚುಲಿ ಸುಪ್ರೀಂ ಕೋರ್ಟ್ವರೆಗೂ ಹೋಗುತ್ತಿದ್ದು. ಸುಪ್ರೀಂ ಕೋರ್ಟ್ವರೆಗೂ ಹೋದಾಗ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಡ್ತದ. ಏನು ತೀರ್ಪು ಕೊಡ್ತದ ಅಂತ ಹೇಳಿದ್ರೆ, ನೀವು ರಿಸರ್ವೇಷನ್ ಕೊಡ್ತಿರಲ್ಲ ಕೊಡ್ರಿ, ಸಾಮಾಜಿಕವಾಗಿ ಆರ್ಥಿಕವಾಗಿ ಕೆಲವೊಂದಿಷ್ಟು ವರ್ಗಗಳದಾವೆ, ನೊಂದಂಥ ವರ್ಗಗಳದಾವೆ, ಆ ವರ್ಗಗಳಿಗೆ ರಿಸರ್ವೇಷನ್ ಕೊಡ್ತಿರಲ್ಲ ಕೊಡ್ರಿ, ನಾವು ಬ್ಯಾಡ್ ಅನ್ನೋದಿಲ್ಲ. ಬಟ್ ಏನಂತ ಹೇಳಿದ್ರೆ ರಿಸರ್ವೇಷನ್ ಯಾವತ್ತೂ ಕೂಡ 50% ಮೀರಬಾರ್ದು ಅಂತ ಹೇಳ್ತದೆ. 50% ರಿಸರ್ವೇಷನ್ ಮೀರಬಾರ್ದು ಅಂತ ಹೇಳ್ತದೆ. ಈಗಾಗಲೇ ತಮಿಳುನಾಡಲ್ಲಿ ಎಷ್ಟಾಗಿದೆ, 69% ರಿಸರ್ವೇಷನ್ ಮೀರಿ ಹೋಗಿದೆ. ಇದ್ರ ಬಗ್ಗೆ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಸರ್ಕಾರ ಹಲವಾರು ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಸುಪ್ರೀಂ ಕೋರ್ಟ್ ಸಹಿತ ಇದ್ರ ಬಗ್ಗೆ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ತೀರ್ಪುಗಳನ್ನು ನೀಡೋದ್ರ ಮೂಲಕವಾಗಿ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನೀಡ್ತಾ ಇದೆ. ಹಾಗಾದರೆ ಉದ್ಯೋಗದಲ್ಲಿ ಸಮಾನ ಅವಕಾಶ ಅಂತಕ್ಕಂಥದ್ದನ್ನು ನೀವೇನೇನು ತಿಳ್ಕೊಂಡ್ರೆ ಅಂತ ಹೇಳಿದ್ರೆ ಇಲ್ಲಿ ಕಾಕಾ ಕಾಳೇಕರ್ ವರದಿ ಇಂಪಾರ್ಟೆಂಟು, ಮಂಡಲ್ ಕಮಿಟಿ ಇಂಪಾರ್ಟೆಂಟು. ಮಂಡಲ್ ಕಮಿಟಿ ಏನು ಶಿಫಾರಸು ಮಾಡ್ತು, ಎಷ್ಟೊಂದು ಜಾತಿಗಳ ಬಗ್ಗೆ ಮಾಡ್ತು, ಅದ್ರ ಜೊತೆಗೆ ಇಲ್ಲಿ ಮೊರಾರ್ಜಿ ದೇಸಾಯಿ ಸರ್ಕಾರ, ನರಸಿಂಹರಾವ್ ಸರ್ಕಾರ, ಅದರ ಆಧಾರದ ಮೇಲೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ 50% ರಿಸರ್ವೇಷನ್ ಮೀರಬಾರ್ದು ಅಂತೇಳಿ ಮಾಹಿತಿಯನ್ನು ಕೊಡ್ತದೆ. ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಂದ್ರೆ ಇಲ್ಲಿ ಕೂಡ ಏನಂತ ಹೇಳಿದ್ರೆ ಉದ್ಯೋಗದಲ್ಲಿ ಸಮಾನ ಅವಕಾಶ ಅಂತ ಏನು ಹೇಳಿದ್ನಲ್ಲಿ ನಿಮಗೆ ನಾನು, ಇಲ್ಲಿ ಏನು ಗಮನಿಸ್ಬೋದು ನೀವು, ಇಲ್ಲಿ ಕೂಡ ನಾವೇನು ಮಾಡಿದ್ದೀವಿ, ಉದ್ಯೋಗದಲ್ಲಿ ಎಕ್ಸೆಪ್ಷನ್ ಅಂತ ಹೇಳಿದ್ರೆ ಸೌಲಭ್ಯಗಳನ್ನ ಕೊಟ್ಟಿದ್ದೀವಿ ರೀ ನಾವು. ಉದ್ಯೋಗದಲ್ಲಿ ಸಮಾನ ಅವಕಾಶದಲ್ಲಿ ಸೌಲಭ್ಯಗಳನ್ನ ಕೊಟ್ಟಿದ್ದೇವೆ ನಾವು. ಸರಿ, ಏನು ಸೌಲಭ್ಯಗಳನ್ನ ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ಇಲ್ಲಿ ಕೂಡ ನಾವೇನು ಮಾಡಿದ್ದೀವಿ, ಈಗಾಗಲೇ ಮಾತಾಡಿದಂಗೆ SC ಆಗಿರ್ಬೋದು, ST ಆಗಿರ್ಬೋದು, OBC ಆಗಿರ್ಬೋದು, ಈ ವರ್ಗಗಳನ್ನು ನಾವು ಮೇಲ್ಗಡೆ ತರಬೇಕಂತೇಳಿ ಸಂವಿಧಾನಬದ್ಧವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದೇವೆ. ಅಂದರೆ ಕೊಡುಗೆ ಅಂತ ಹೇಳಿದರೆ ಅವರನ್ನು ಮೇಲಕ್ಕೆ ತರಬೇಕಂತೇಳಿ ಕೆಲವೊಂದಿಷ್ಟು ಮೀಸಲಾತಿಗಳನ್ನು ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ EWS ಎಕನಾಮಿಕ್ ವೀಕರ್ ಸೆಕ್ಷನ್ 103ನೇ ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕವಾಗಿ 2019ರಲ್ಲಿ ಇದೇನು ಮಾಡ್ತಾರೆ, ಈ ಒಂದು EWSಗೆ 10% ರಿಸರ್ವೇಷನನ್ನು ಕೊಡ್ತಾರೆ. ಈ ರೀತಿ ತರುವುದರ ಮೂಲಕವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಉದ್ಯೋಗದಲ್ಲಿ ಸಮಾನತೆ ಅಂತೇಳಿ ನಾವು ಕಾಣ್ತೀವಿ. ಅದ್ರ ಜೊತೆಗೆ ಇಲ್ಲಿ ಸಂವಿಧಾನದ 330ನೇ ವಿಧಿ, 331ನೇ ವಿಧಿ, 332ನೇ ವಿಧಿ, 333ನೇ ವಿಧಿ. ಈ ವಿಧಿಗಳಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಏನು, ಒಬ್ಬ ವ್ಯಕ್ತಿ ಅಂದರೆ ಇಲ್ಲಿ SC ಆಗಿರ್ಬೋದು, ST ಆಗಿರ್ಬೋದು, ಜೊತೆಗೆ ಆಂಗ್ಲೋ ಇಂಡಿಯನ್ ಆಗಿರ್ಬೋದು, ಈ ಆಂಗ್ಲೋ ಇಂಡಿಯನ್ ವರ್ಗದವ್ರಿಗೆ ಏನು ಮಾಡಿದ್ದೀವಿ ಅಂತ ಹೇಳಿದರೆ ನಾವು ಈ ಒಂದು ವಿಧಿಯ ಅಡಿಯೊಳಗಡೆ ಲೋಕಸಭೆ, ಈ ವಿಧಿಯೊಳಗೆ ಲೋಕಸಭೆ ಆಗಿರ್ಬೋದು, ಜೊತೆಗೆ ರಾಜ್ಯಸಭೆ ಆಗಿರ್ಬೋದು, ಇಲ್ಲಿ ರಿಸರ್ವೇಷನ್ ಅನ್ನು ಕೊಟ್ಟಿದ್ದೇವೆ. ಈ ವಿಧಿಯ ಅಡಿಯಲ್ಲಿ ಅವ್ರ ರಿಸರ್ವೇಷನ್ ಅದ. ವಿಧಾನಸಭೆ ಎಲೆಕ್ಷನ್ ನಿಂತ್ಕೊಳ್ಬೇಕಂದ್ರೆ SC ಕೆಟಗರಿ ರಿಸರ್ವೇಷನ್ ಅದ, ST ಕೆಟಗರಿ ರಿಸರ್ವೇಷನ್ ಅದ. ಈ ರೀತಿಯಾಗಿರ್ತಕ್ಕಂಥ ಸಿಸ್ಟಮ್ ಅನ್ನು ಎಲ್ಲಿ ಕಾಣ್ತೇವೆ ಅಂತ ಹೇಳಿದ್ರೆ ನಮ್ಮ ಉದ್ಯೋಗದಲ್ಲಿ ಸಮಾನ ಅವಕಾಶ ಅಂತಕ್ಕಂಥ ಭಾಗದಲ್ಲಿ ಇವುಗಳನ್ನು ಕಾಣ್ತೇವೆ ನಾವು. ಹಾಗಾದರೆ ಇದರಲ್ಲೇ ನೆಕ್ಸ್ಟ್ ಬರ್ತಕ್ಕಂಥದ್ದು ಇನ್ನೊಂದು ಅಂಶ ಏನಂದರೆ ಇಲ್ಲಿ ನೋಡ್ರಿ, ಇಲ್ಲಿ 17ನೇ ವಿಧಿ ಏನು ಹೇಳುತ್ತೆ ನಮ್ಮಲ್ಲಿ, ಅಸ್ಪೃಶ್ಯತೆಯ ನಿವಾರಣೆ, ಅನ್ಟಚಬಲ್ ಅಂತೇಳಿ ಮಾತಾಡ್ತೇವೆ ನಾವು. ಈ ಅನ್ಟಚಬಲ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಏನು ಹೇಳ್ತೇನೆಂದ್ರೆ 1955ನಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಅಸ್ಪೃಶ್ಯತಾ ನಿವಾರಣೆ ಕಾಯ್ದೆ ಅನ್ನೋದು ಬರ್ತದೆ ರೀ. ಅಸ್ಪೃಶ್ಯತೆಯ ನಿವಾರಣೆ ಕಾಯ್ದೆ, ಅಸ್ಪೃಶ್ಯತಾ ನಿವಾರಣೆ ಕಾಯ್ದೆ. ಅದ್ರ ಜೊತೆಗೆ ಈ ಕಾಯ್ದೆಯನ್ನೇ ಮತ್ತೇನು ಮಾಡ್ತಾರೆ, ತಿದ್ದುಪಡಿ ಮಾಡಿ 1976ನಲ್ಲಿ ಏನು ಮಾಡ್ತಾರೆ ಅಂದರೆ ನಾಗರಿಕ ಸಂರಕ್ಷಣಾ ಕಾಯ್ದೆ ಅಂತ ಮಾಡ್ತಾರೆ. ನಾಗರಿಕ ಸಂರಕ್ಷಣಾ ಕಾಯ್ದೆ ಅಂದರೆ ಈ ಕಾಯ್ದೆಗಳು ವೆರಿ ಇಂಪಾರ್ಟೆಂಟ್ ಆಗ್ತಾವೆ ರೀ. ಅಸ್ಪೃಶ್ಯತಾ ನಿವಾರಣೆ ಕಾಯ್ದೆ ಯಾವಾಗ ರೀ, 1955. ನಾಗರಿಕ ಸಂರಕ್ಷಣಾ ಕಾಯ್ದೆ ಯಾವ್ದು ರೀ, 1976. ಹಾಗಾದರೆ ಇಲ್ಲಿ ಅಸ್ಪೃಶ್ಯತೆಯನ್ನು ಒಂದು ವೇಳೆ ಆಚರಣೆ ಮಾಡಿದರೆ, ಹೌದಾ, ಇಲ್ಲಿ ಅಸ್ಪೃಶ್ಯತೆಯನ್ನು
ಯಾಕೆ ಸೇರಿಸ್ತಾರಂತೇಳಿದರೆ ಮತ್ತು ನಾವು ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಯಾಕಂತೇಳಿದರೆ ಅಲ್ಲ ಸ್ವಾಮಿ, ಏನು ನಮ್ಮ ಧರ್ಮದವರನ್ನು ನಮ್ಮ ಜಾತಿಯವರನ್ನು ಯಾಕೆ ನೀವು ಹೀನಾಯವಾಗಿ ಕಾಣ್ತಾ ಇದ್ದೀರಿ? ಹೌದಾ? ಕ್ಷೌರ ಮಾಡಿಸ್ಕೊಳ್ಳಿಕ್ಕೆ ಹೋದರೆ ಕ್ಷೌರಿಕನಿಂದ ನಿರಾಕರಣೆ. ಹೌದಾ? ಒಂದು ಯಾವುದೋ ಸ್ಕೂಲ್ನಲ್ಲಿ ಹೋಗ್ಬಿಟ್ಟು ಒಳ್ಳೆ ಎಜುಕೇಷನ್ ಪಡಿತಾನಂತೇಳಿದರೆ ಆ ವ್ಯಕ್ತಿ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ ಕಲಿಬೇಕು. ಒಂದು ಯಾವುದೋ ಒಂದು ಹಳ್ಳಿಯಲ್ಲಿ ಯಾವುದೋ ಒಂದು ಕೆರೆಯಲ್ಲಿ ನೀರು ಕುಡಿಬೇಕಂತೇಳಿದರೆ ಆ ನೀರನ್ನು ಒಂದು ವೇಳೆ ಕೈ ಹಾಕಿ ಆ ಒಬ್ಬ ವ್ಯಕ್ತಿ ಕುಡಿದ್ರೆ ನೀರು ಮಲಿನ ಆಗ್ತಾ ಇತ್ತು. ಒಂದು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಹಿಂದ್ಗಡೆ ಒಂದು ಕಸಬರಿಗೆಯನ್ನು ಕಟ್ಕೊಂಡು ಹೋಗ್ಬೇಕಾಗಿತ್ತು. ಯಾಕಂತೇಳಿದ್ರೆ ಆ ನಡೆದಿರ್ತಕ್ಕಂಥ ಪಾದ ಆ ಭೂಮಿಯಿಂದ ಹೋಗ್ಬೇಕನ್ನುವಂಥ ಒಂದು ಹುಚ್ಚು ಪರಿಕಲ್ಪನೆಯನ್ನ ನಮ್ಮ ಹಿಂದೂ ಸಂಸ್ಕೃತಿ ಆವಾಗಿನ ಟೈಮ್ದಲ್ಲಿ ಮಾಡಿತ್ತು. ಈ ಉದ್ದೇಶಕ್ಕೋಸ್ಕರನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡೋಣ. ಅಸ್ಪೃಶ್ಯತೆಯನ್ನು ಯಾಕೆ ನಿವಾರಣೆ ಮಾಡೋಣ ಅಂತ ಹೇಳಿದ್ರೆ, ನಮ್ಮ ಸಮಾಜವನ್ನ ಮೇಲಕ್ಕೆ ತರೋಣ. ಆ ಮೂಲಕವಾಗಿ ಸಮಾಜದಲ್ಲಿ ತುಳಿತಕ್ಕೊಳಗಾಗಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೂ ಕೂಡ ನ್ಯಾಯವನ್ನು ಕೊಡೋಣ ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಅಸೆಂಬ್ಲಿಯಲ್ಲಿ ಒತ್ತಿ ಹೇಳ್ತಾರೆ. ನೆನಪಿಟ್ಕೊಳ್ರಿ. ಆ ಮೂಲಕವಾಗಿ ಇಲ್ಲಿ ಏನಾಗುತ್ತೆ ರೀ, ಒಬ್ಬ ಅಸ್ಪೃಶ್ಯತೆ ಇಟ್ ಮೀನ್ಸ್ ಇಲ್ಲಿ SC ಆಗಿರ್ಬೋದು, ST ಆಗಿರ್ಬೋದು, ಈ ಒಂದು ಧಮಣಿತ ಸಮುದಾಯಗಳೇನದಾವಲ್ರಿ, ಆ ಸಮುದಾಯಗಳನ್ನು ಯಾವುದೇ ಕಾರಣಕ್ಕೂ ಯಾವುದೇ ಒಬ್ಬ ವ್ಯಕ್ತಿಯೂ ಸಹಿತ ಹೀನಾಯ ಮಾಡಬಾರ್ದು. ಅಂದರೆ ಆ ವ್ಯಕ್ತಿ ಯಾವುದೋ ಒಂದು ಹೋಟೆಲ್ಗೆ ಹೋಗಲಿ, ಯಾವುದೋ ಒಂದು ರೆಸ್ಟೋರೆಂಟಿಗೆ ಹೋಗಲಿ, ಯಾವುದೋ ಒಂದು ಪಾರ್ಕ್ಗೆ ಹೋಗಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಹೋಗಲಿ, ಎಲ್ಲಿ ಹೋದರೂ ಸಹಿತ ಆ ವ್ಯಕ್ತಿಯ ಒಂದು ಹಿಂದಿನ ಒಂದು ಜಾತಿಯ ಆಧಾರದ ಮೇಲೆ ಆ ವ್ಯಕ್ತಿಯನ್ನು ದೂಷಿಸಬಾರ್ದು, ಆ ವ್ಯಕ್ತಿಯನ್ನು ಅವಹೇಳನ ಮಾಡಬಾರ್ದು. ಒಂದು ವೇಳೆ ಅವಹೇಳನ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಈಗಾಗಲೇ ಕಾಯ್ದೆ ಹೇಳಿದೆ ನಾನು. 1955ರ ಕಾಯ್ದೆ ಪ್ರಕಾರ ಅಸ್ಪೃಶ್ಯತಾ ನಿವಾರಣೆ ಕಾಯ್ದೆ ಬರ್ತದೆ. 1976ರ ಕಾಯ್ದೆ ಪ್ರಕಾರ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕಾಯ್ದೆಯನ್ನ ನಾಗರಿಕ ಸಂರಕ್ಷಣಾ ಕಾಯ್ದೆ ಅಂತೇಳಿ ಕರಿತೀವಿ. ಈ ಕಾಯ್ದೆ ಪ್ರಕಾರ ಒಂದು ವೇಳೆ ಯಾರಾದರೂ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿದರೆ ಅವರನ್ನು ದಂಡ ಮತ್ತು ಜೈಲು ಶಿಕ್ಷೆ ನೀಡಲಾಗ್ತದ. ದಂಡ ಮತ್ತು ಜೈಲು ಶಿಕ್ಷೆ ಎರಡೂ ಕೂಡ ಆ ವ್ಯಕ್ತಿಗೆ ನೀಡಲಾಗ್ತದ. ಹೀಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗ್ತದೆ ರೀ. ಇವೆರಡೂ ಕಾಯ್ದೆಗಳು ವೆರಿ ಇಂಪಾರ್ಟೆಂಟ್ ಆಗ್ತವ. ನೆನ್ಪಿಟ್ಕೊಳ್ರಿ. ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡುವ ಉದ್ದೇಶಕ್ಕೋಸ್ಕರ ಬಿ ಆರ್ ಅಂಬೇಡ್ಕರ್ ಅವರು ತಂದಿರತಕ್ಕಂಥ ಒಂದು ಮೈಲಿಗಲ್ರಿ ಇದು. ಹಾಗಾದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ನೊಂದು ನಿಮ್ಗೆ ಅಂಶ ಹೇಳಬೇಕಿಲ್ಲಿ. ಕೆಲವೊಂದಿಷ್ಟು ಕಡೆ ಈ ಕಾಯ್ದೆ ದುರುಪಯೋಗ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ಏನಾಯ್ತು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶ ಮಾಡಿ ಈ ಕಾಯ್ದೆಯನ್ನು ದುರುಪಯೋಗ ತಡೆಗಟ್ಟಬೇಕಂತೇಳಿ ಇಲ್ಲಿ ಒಂದು ಜಾಮೀನು ಆಧಾರದ ಮೇಲೆ ಬರದೇ ಇರತಕ್ಕಂಥ ಒಂದು ಪಾಯಿಂಟನ್ನು ಸುಪ್ರೀಂ ಕೋರ್ಟ್ ನೀಡ್ತು. ಹೀಗಾಗಿ ಕೊನೆಯದಾಗಿ ಏನಾಯ್ತು ಅಂತ ಹೇಳಿದ್ರೆ, ಮತ್ತೆ ಕೆಲವೊಂದಿಷ್ಟು ದಲಿತ ಸಮುದಾಯಗಳು ಏನು ಮಾಡಿದ್ವು, ದಲಿತ ಸಮುದಾಯಗಳು ಹೋರಾಟ ಮಾಡೋದ್ರ ಮೂಲಕವಾಗಿ ಏನು ಮಾಡಿದ್ವು ಅಂತ ಹೇಳಿದ್ರೆ, ಮತ್ತೆ ನಮ್ಮನ್ನು ಅಸ್ಪೃಶ್ಯರನ್ನು ನಮ್ಮನ್ನೇನು ಮಾಡ್ತಾ ಇದ್ದಾರೆ, ನಮ್ಮನ್ನು ಅಲ್ಲೆಗೆಳಿತಾ ಇದ್ದಾರೆ ಅಂತೇಳಿ ಹೋರಾಟ ಮಾಡೋದ್ರ ಮೂಲಕವಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು. ಮತ್ತೆ ಕೂಡ ಒಂದು ವೇಳೆ ಯಾವುದೋ ಒಬ್ಬ ವ್ಯಕ್ತಿ ಅಸ್ಪೃಶ್ಯತೆಯ ಆಧಾರದ ಮೇಲೆ ಯಾವುದೋ ಒಬ್ಬ ವ್ಯಕ್ತಿಯನ್ನು ಹೀಳಾಯಿಸಿದ್ರೆ, ಅವನನ್ನು ನೀವೇನಾದ್ರು ದೂಷಿಸಿದ್ರೆ ನಿಮ್ಮ ಮೇಲೆ ಏನಾಗುತ್ತೆ, ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗ್ತದ. ಇವಾಗಲೂ ಕೂಡ ಹಾನರ್ ಕಿಲ್ಲಿಂಗ್ ಅಂತಕ್ಕಂಥ ವಿಚಾರಗಳನ್ನ ನೋಡ್ಬೋದು ನೀವು. ಹಾನರ್ ಕಿಲ್ಲಿಂಗ್ ಅಂದ್ರೆ ಏನ್ರಿ, ಇಲ್ಲಿ ಮರ್ಯಾದೆ ಹತ್ಯೆ ಯಾಕೆ ಆಗ್ತಾ ಇದಾವೆ ರೀ? ಮರ್ಯಾದೆ ಹತ್ಯೆಗಳಂತೇಳಿದ್ರೆ, ಒಬ್ಬ ಇಂಟರ್ ಕಾಸ್ಟ್ ಯಾವುದೋ ಒಂದು ಜಾತಿಯ ಒಂದು ಹುಡುಗ ಉನ್ನತ ವರ್ಗದ ಹುಡುಗಿಯನ್ನು ಪ್ರೀತಿಸಿ ಮದುವೆ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಆ ಸಮುದಾಯದ ವ್ಯಕ್ತಿಯನ್ನು ಸಾಯಿಸ್ತಾ ಇದ್ದಾರೆ. ಇಂಥ ಒಂದು ವಿಚಾರ ಏನಂತ ಹೇಳಿದ್ರೆ ಇವತ್ತು ರಾಷ್ಟ್ರವ್ಯಾಪ್ತಿ ಹಬ್ಕೊಂಡಿದೆ. ಇದನ್ನು ನಾವು ಹಾನರ್ ಕಿಲ್ಲಿಂಗ್ ಅಂತ ಹೇಳ್ತೇವೆ. ಇಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟು ಮರಣದಂಡನೆ ಅಂತ ಶಿಕ್ಷೆಯನ್ನು ಕೊಡ್ತದ. ನೆನ್ಪಿಟ್ಕೊಡ್ರಿ. ಮರಣದಂಡನೆ ಅಂತ ಶಿಕ್ಷೆಯನ್ನು ನೀಡ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಸುಪ್ರೀಂ ಕೋರ್ಟ್ ಹೊಂದಿದೆ ನಮ್ಮಲ್ಲಿ. ಆ ಉದ್ದೇಶಕ್ಕೋಸ್ಕರ ಅಸ್ಪೃಶ್ಯತೆಯನ್ನು ಯಾವುದೇ ಕಾರಣಕ್ಕೂ ನಾವೇನು ಮಾಡಬಾರ್ದು, ಆಚರಣೆ ಮಾಡಬಾರ್ದು. ಯಾಕ್ರಿ ಆಚರಣೆ ಮಾಡಬೇಕು ಅಸ್ಪೃಶ್ಯತೆಯನ್ನು? ಅವರು ಕೂಡ ಮನುಷ್ಯರೇ, ಅವರು ಕೂಡ ಮಾನವರೇ. ನಮಗಿಂತ ಹೆಚ್ಚಿನ ರೀತಿಯಲ್ಲಿ ಅವರನ್ನು ನಾವು ಒಂದು ಉತ್ಕೃಷ್ಟ ಮಟ್ಟದಲ್ಲಿ ಕಾಣಬೇಕಾಗ್ತದೆ. ಯಾವುದೇ ರೀತಿಯಾಗಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಕೂಡ ಇಲ್ಲಿ ನಾವೇನು ಮಾಡಬಾರ್ದು, ತಾರತಮ್ಯ ಮಾಡಬಾರ್ದು. ಯಾಕಂತೇಳಿದರೆ ನಮ್ಮ ಸಂವಿಧಾನ ರಚನಾಕಾರರು ಅವಾಗಲೇ ಹೇಳಿದ್ದಾರೆ ಪ್ರಸ್ತಾವನೆಯಲ್ಲಿ, ಭಾರತೀಯ ಪ್ರಜೆಗಳಾದ ನಾವು ಅಂದರೆ ಏನ್ರಿ ಇದ್ರ ಅರ್ಥ? ಭಾರತೀಯ ಪ್ರಜೆಗಳಂತೇಳಿದರೆ ಯಾವುದೇ ಇಲ್ಲಿ ಜಾತಿ, ಧರ್ಮ, ಜನಾಂಗ, ವರ್ಣ ಯಾವುದೂ ಇಲ್ರಿ. ಎಲ್ಲರೂ ಏನು ಮಾಡ್ಬೇಕಂತೇಳಿದ್ರೆ ದೇಶಕ್ಕೋಸ್ಕರ, ದೇಶವನ್ನು ಮೇಲಕ್ಕೆ ತರುವ ಉದ್ದೇಶಕ್ಕೋಸ್ಕರ ನಾವು ಏನು ಮಾಡಬೇಕು, ಹೋರಾಟವನ್ನು ಮಾಡಬೇಕು ಹೊರತು ಯಾವುದೇ ಕಾರಣಕ್ಕೂ ಇಲ್ಲಿ ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಒಡಕನ್ನುಂಟು ಮಾಡ್ತಕ್ಕಂಥ ವಿಚಾರಗಳನ್ನು ಮಾಡಲೇಬಾರ್ದು. ಯಾಕೆ ಮಾಡಬಾರ್ದು ಅಂತೇಳಿದ್ರೆ, ನಮ್ಮಲ್ಲಿ ಜಾತ್ಯತೀತ ರಾಷ್ಟ್ರ, ನಮ್ಮದು ಸೆಕ್ಯುಲರ್ ಕಂಟ್ರಿ, ಜಾತ್ಯತೀತ ರಾಷ್ಟ್ರ ಇರುವ ಕಾರಣದಿಂದಾಗಿ ಇಲ್ಲಿ ಎಲ್ಲ ಜಾತಿಗಳ ಸಾರ, ಎಲ್ಲ ಧರ್ಮಗಳ ವಿಚಾರ ಒಂದೇ.
ಓಕೆ, ಲಾ ಇಲಾಹ ಇಲ್ಲಲ್ಲ ಮೊಹಮ್ಮದೂರ ರಸೂಲಲ್ಲ ಅಂತ ಯಾಕೆ ಹೇಳ್ತಾರೆ? ಎಲ್ಲ ದೇವರ ಒಂದು ವಿಚಾರ ಒಂದೇ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೇವರುಗಳ ಒಂದು ಸಾರ ಒಂದೇ, ಕಾಯಕವೇ ಕೈಲಾಸ ಅಂತೇಳಿ ಯಾಕೆ ಹೇಳ್ತಾರೆ? ನೀವು ಮಾಡ್ತಕ್ಕಂಥ ಕಾಯಕದಲ್ಲೇ ಎಲ್ಲ ಇದೆ ಅಂತೇಳಿ ಬಸವಣ್ಣವ್ರು ಹೇಳ್ತಾರೆ. ಆ ಉದ್ದೇಶಕ್ಕೋಸ್ಕರ ಅದು ಹಿಂದೂ ಧರ್ಮ ಆಗಿರ್ಬೋದು, ಮುಸ್ಲಿಂ ಧರ್ಮ ಆಗಿರ್ಬೋದು, ಕ್ರಿಶ್ಚಿಯನ್ ಧರ್ಮ ಆಗಿರ್ಬೋದು, ಯಾವುದೇ ಧರ್ಮ ಆದರೂ ಸಹಿತ ಆ ಧರ್ಮದ ವಿಚಾರ ಏನಂತೇಳಿದ್ರೆ, ದೈವ ತತ್ವ ಏನಂತೇಳಿದ್ರೆ ಒಂದೇ ಆಗಿದೆ. ಆ ಉದ್ದೇಶಕ್ಕೋಸ್ಕರ ಯಾರನ್ನು ಕೂಡ ನಾವು ಹೀನಾವಾಗಿ ಕಾಣದೆ, ಯಾರನ್ನು ಕೂಡ ಅಸ್ಪೃಶ್ಯತೆ ಆಚರಣೆ ಮಾಡದೆ, ಸರ್ವರಳು ನಾವೇನು ಮಾಡ್ಬೇಕಂತೇಳಿದ್ರೆ ಅತ್ಯಂತ ಒಂದು ಅನ್ಯೋನ್ಯವಾಗಿ ಬದುಕ್ತಕ್ಕಂಥ ಒಂದು ವಿಚಾರವನ್ನು ನಾವು ಮಾಡೋಣ ಗೆಳೆಯರೆ. ಹಾಗಾದರೆ ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೀನಿ ನಾನು. ಈ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಂದ್ರೆ, ಇಲ್ಲಿ ನೋಡ್ರಿ 18ನೇ ವಿಧಿ ಏನು ಹೇಳುತ್ತೆ ನಮ್ಮಲ್ಲಿ ಅಂತೇಳಿದ್ರೆ, ಬಿರುದುಗಳ ರದ್ದತಿ ಬಗ್ಗೆ ಹೇಳ್ತದೆ. ಬಿರುದುಗಳ ರದ್ದತಿ, ಇಲ್ಲಿ ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ತಿಳ್ಕೊಂಡಿವಿ ನಾವು. ಇನ್ನು ಬಿರುದುಗಳ ರದ್ದತಿ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡ್ರಿ, ಬಿರುದುಗಳ ರದ್ದತಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಬಿಫೋರ್ ಇಂಡಿಪೆಂಡೆಂಟ್ ಏನಾಗಿತ್ತು ನಮ್ಮಲ್ಲಿ, ಸಂಸ್ಥಾನಗಳು ಏನಿದ್ದು ಅಲ್ರಿ, ಸಂಸ್ಥಾನಗಳಿದ್ದು ನಮ್ಮಲ್ಲಿ. ಓಕೆ, ಆ ಸಂಸ್ಥಾನಗಳಲ್ಲಿ ಏನು ಮಾಡ್ತಾ ಇದ್ರು, ಆ ರಾಜರನ್ನ ಮಹಾರಾಜ, ರಾಜಾದಿರಾಜ, ಧೀರ, ಪರಮೇಶ್ವರ ಇಂತಹ ಕೆಲವೊಂದಿಷ್ಟು ಪದಪುಂಜಗಳಿಂದ ಅವರನ್ನು ಅಲಂಕಾರ ಪದಗಳ ರೂಪದಲ್ಲಿ ಕರಿತಾ ಇದ್ರು ಅವಾಗ. ಬಟ್ ಇನ್ನು ಮೇಲೆ ನಮ್ಮ ಸಂವಿಧಾನ ರಚನಾಕಾರ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಪದಗಳನ್ನು ಬಳಸಬಾರ್ದು ಅಂತ ಹೇಳ್ತಾರೆ. ಆ ಪದಗಳನ್ನು ಬಳಸಬಾರ್ದು. ರಾಜಾದಿರಾಜ, ಓಕೆ, ಧೀರ, ಓಕೆ, ಪರಮೇಶ್ವರ ಇಂತಹ ಪದಗಳನ್ನು ಬಳಸಬಾರ್ದು. ಯಾಕೆ ಬಳಸಬಾರ್ದು ಅಂತೇಳಿದರೆ, ಇಲ್ಲಿ ಬಿರುದುಗಳು ಯಾವುದೋ ಒಬ್ಬ ವ್ಯಕ್ತಿಗೂ ಸಹಿತ ಇರಬಾರ್ದು. ಯಾಕೆ ಇರಬಾರ್ದು ಅಂತೇಳಿದರೆ, ಇಲ್ಲಿ ಎಲ್ಲ ವ್ಯಕ್ತಿಗಳು ಏನಂತೇಳಿದ್ರೆ ಕಾನೂನಿನ ಎದುರಿನಲ್ಲಿ ಸಮಾನರೇ, ಇಲ್ಲಿ ಅವ್ರಿಗೆ ಸಮಾನ ರಕ್ಷಣೆಯನ್ನು ಕೊಡಬೇಕು ನಾವು. ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಒಂದು ಎಕ್ಸೆಪ್ಷನ್ ಪಾರ್ಟ್ ಬರ್ತದೆ ರೀ. ಹಾಗಾದರೆ ಬಿರುದುಗಳನ್ನು ನೀವು ರದ್ದುಪಡಿಸಿದ್ರಿ, ಒಪ್ಕೊಳ್ಳೋಣ. ಹಾಗಾದರೆ ಇಲ್ಲಿ ಏನಂತೇಳಿದರೆ, ಶೈಕ್ಷಣಿಕ ಮತ್ತು ಮಿಲಿಟರಿ ಬಿರುದುಗಳನ್ನು ಸರ್ಕಾರ ನೀಡ್ಬೋದು. ಶೈಕ್ಷಣಿಕ ಮತ್ತು ಮಿಲಿಟರಿ ಬಿರುದುಗಳನ್ನು ನೀಡಬಹುದು ಸರ್ಕಾರ. ಶೈಕ್ಷಣಿಕ ಮತ್ತು ಮಿಲಿಟರಿ ಬಿರುದುಗಳನ್ನು ನೀಡಬಹುದು. ಏನು ಶೈಕ್ಷಣಿಕ ಮತ್ತು ಮಿಲಿಟರಿ ಬಿರುದುಗಳಂತ ಹೇಳಿದ್ರೆ, ಇಲ್ಲಿ ಸರ್ಕಾರ ಪದ್ಮಭೂಷಣ, ಓಕೆ, ಭಾರತ ರತ್ನ, ಓಕೆ, ಪದ್ಮಶ್ರೀ ಮುಂತಾದ ಪ್ರಶಸ್ತಿಗಳನ್ನು ಸರ್ಕಾರ ನೀಡಬಹುದು. ಬಟ್ ಈ ವಿಚಾರ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತದೆ. ಈ ವಿಚಾರ ಸುಪ್ರೀಂ ಕೋರ್ಟ್ ಕೂಡ ಒಂದು ಕಡೆ ಹೇಳ್ತದೆ. ಅದು ಏನಂತೇಳಿದ್ರೆ, ಆ ಪದ್ಮಶ್ರೀ, ಪದ್ಮ ಪ್ರಶಸ್ತಿ, ಭಾರತ ರತ್ನ ಪ್ರಶಸ್ತಿಯನ್ನು ನೀಡಬಹುದು. ಬಟ್ ಹೆಸರಿನೇ ಆ ಪ್ರಶಸ್ತಿ ಹಿಂದ್ಗಡೆ ಆ ವ್ಯಕ್ತಿ ಹೆಸರು ಇರಬಾರ್ದು ಅಂತೇಳಿ ಆ ಸುಪ್ರೀಂ ಕೋರ್ಟ್ ಇಲ್ಲಿ ಉಲ್ಲೇಖ ಕೊಡ್ತದೆ. ಆಮೇಲೆ ಮಿಲಿಟರಿ ವಿಚಾರ, ಮಿಲಿಟರಿ ಕರ್ನಲ್ ಅಂತಕ್ಕಂಥ ಒಂದು ಹೆಸರನ್ನು ಕೊಡ್ಬೋದು. ಮಿಲಿಟರಿಯಲ್ಲಿರ್ತಕ್ಕಂಥ ರ್ಯಾಂಕ್ಗಳ ಹೆಸರನ್ನು ಕೊಡ್ಬೋದು. ಅದು ತಪ್ಪಲ್ಲ. ಬಟ್ ಇಲ್ಲಿ ಏನಂತೇಳಿದ್ರೆ, ಯಾವುದೇ ಕಾರಣಕ್ಕೂ ಈ ಹಳೇ ಸಂಸ್ಕೃತಿ ಏನಿತ್ತಲ್ರಿ ನಮ್ಮಲ್ಲಿ, ರಾಜಾದಿರಾಜ, ಪರಮೇಶ್ವರ, ಅದು ಇದು ಅವರನ್ನು ಅಲಂಕಾರಿಕ ಪದಗಳು ಅವುಗಳನ್ನು ಬಳಕೆ ಮಾಡಬಾರ್ದು ಅಂತೇಳಿ ಇಲ್ಲಿ ಏನಂತೇಳಿದ್ರೆ 18ನೇ ವಿಧಿ ಹೇಳ್ತದ. ಹಾಗಾದರೆ ಇದು ವಿಧಿ ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ನೋಡ್ರಿ, ಸ್ವಾತಂತ್ರ್ಯದ ಹಕ್ಕು ರೀ, ವೆರಿ ಇಂಪಾರ್ಟೆಂಟ್ ಆಗ್ತದ. ಇಲ್ಲಿ ಒಂದನೇದ್ದು ನಾವು ಏನು ತಿಳ್ಕೊಂಡ್ವಿ, ಸಮಾನತೆ ಹಕ್ಕಿನ ಬಗ್ಗೆ ತಿಳ್ಕೊಂಡ್ವಿ ನಾವು. ಸಮಾನತೆ ಹಕ್ಕು ಈ ಸಮಾನತೆ ಹಕ್ಕು ಇನ್ ಡೀಟೇಲ್ ಆಗಿ ನಾವು ಮೇನ್ಸ್ ಸಹಿತ ನಾವು ಬರೆಯುವಂಥ ಒಂದು ವಿಚಾರದ ಒಳಗಡೆ ಅದ್ರ ಬಗ್ಗೆ ಮಾತಾಡಿದೆ, ನಿಮ್ಮನ್ನ ಅದ್ರ ಬಗ್ಗೆ ಹೇಳ್ಕೊಟ್ಟೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಮೂಲಭೂತ ಹಕ್ಕುಗಳಲ್ಲಿ ಎರಡೇದು ಯಾವುದು ಅಂತ ಹೇಳಿದ್ರೆ ಸ್ವಾತಂತ್ರ್ಯದ ಹಕ್ಕು. ಏನ್ರಿ ಸ್ವಾತಂತ್ರ್ಯದ ಹಕ್ಕು ಅಂತ ಹೇಳಿದ್ರೆ, ಈ ಸ್ವಾತಂತ್ರ್ಯದ ಹಕ್ಕನ್ನು ನಾವು ಏನಂತ ಹೇಳಿದ್ರೆ ಅದ್ರ ವಿಧಗಳ ಬಗ್ಗೆ ಮೊದಲು ನೋಡೋಣ. ಆಮೇಲೆ ಏನು ಮಾಡೋಣ ಅಂತ ಹೇಳಿದ್ರೆ ಒಂದೊಂದು ವಿಧದ ಬಗ್ಗೆಯೂ ಸಹಿತ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಅದರಲ್ಲಿ ಒಂದೇದೇನು, 19ನೇ ವಿಧಿಯಲ್ಲಿ ಎ ಒಳಗಡೆ ಏನು ಬರ್ತದೆ ಅಂತ ಹೇಳಿದ್ರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಬರ್ತದೆ ರೀ. 19 ವಿಧಿ ಉಪವಿಧಿ ಎ ಒಳಗಡೆ ಏನು ಬರುತ್ತೆ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. 19ರಲ್ಲಿ ಬಿ ಯಲ್ಲಿ ಏನು ಬರುತ್ತೆ, ಶಾಂತಿಯುತವಾಗಿ ಯಾವುದೇ ರೀತಿಯಾಗಿ ಶಸ್ತ್ರಾಸ್ತ್ರಗಳಿಲ್ಲದೆ ಸಭೆ ಸೇರ್ತಕ್ಕಂಥ ಒಂದು ಸ್ವಾತಂತ್ರ್ಯ. ಓಕೆ, ನೆಕ್ಸ್ಟು ಸಿ ಯಲ್ಲಿ ಏನು ಬರುತ್ತೆ, 19C, ಯಾವುದೋ ಒಬ್ಬ ವ್ಯಕ್ತಿ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ಬೋದು, ಟ್ರೇಡ್ ಯೂನಿಯನ್ಗಳನ್ನು ಸ್ಥಾಪನೆ ಮಾಡ್ಬೋದು. ಅಂಥ ಒಂದು ಸ್ವಾತಂತ್ರ್ಯವನ್ನು ನಮ್ಮಲ್ಲಿ ಲಿಬರ್ಟಿಯನ್ನು ಕೊಟ್ಟಿದ್ದಾರೆ ನಮ್ಮ ಸಂವಿಧಾನ ರಚನಾಕಾರರು. ಡಿ ಯಲ್ಲಿ ಏನು ಹೇಳುತ್ತೆ, ಯಾವುದೋ ಒಬ್ಬ ವ್ಯಕ್ತಿ ನಮ್ಮ ಭಾರತದಾದ್ಯಂತ ಎಲ್ಲಿಯಾದರೂ ಸಂಚರಿಸ್ಬೋದು, ಎಲ್ಲಿಯಾದರೂ ಹೋಗ್ಬೋದು, ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ಈ ವಿಚಾರ ಬಂದಾಗ ರಿಸ್ಟ್ರಿಕ್ಷನ್ಸ್ ಅದಾವೆ, ಅದನ್ನು ಹೇಳ್ಕೊಡ್ತೇನೆ ನಿಮ್ಗೆ. ಇನ್ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ, ಇಲ್ಲಿ ವಾಸಿಸ್ತಕ್ಕಂಥ ವ್ಯಕ್ತಿ, ಇಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ನಮ್ಮ ದೇಶಾದ್ಯಂತ ಎಲ್ಲಾದರೂ ವಾಸ ಮಾಡ್ಬೋದು.
ಈವನ್ ಜಮ್ಮು ಕಾಶ್ಮೀರದಲ್ಲಿ ಕೂಡ ಇತ್ತೀಚೆಗೆ ಅಮೆಂಡ್ಮೆಂಟ್ ಮಾಡಿದಾರಲ್ಲ, ಅಲ್ಲಿ ಕೂಡ ನಾವು ಆಸ್ತಿಯನ್ನು ಖರೀದಿಸ್ಬೋದು, ಅಲ್ಲಿ ಕೂಡ ವಾಸ ಮಾಡ್ಬೋದು. ಓಕೆ, ಹಾಗಾದರೆ ಇನ್ನೊಂದು 19F ಏನಾಗುತ್ತೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ, ಏನಂತ ಹೇಳಿದರೆ ವೆರಿ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ ಆಗುತ್ತಿದೆ. ಇಲ್ಲಿ 1978 44 ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕವಾಗಿ ಆಸ್ತಿ ಹಕ್ಕನ್ನು ರಿಮೂವ್ ಮಾಡಲಾಗಿದೆ. ಇದು ಕೂಡ ಅಂತ ಕಾನೂನುಬದ್ಧ ಹಕ್ಕಿದು, ಕಾನೂನುಬದ್ಧ ಹಕ್ಕು, ನೆನಪಿರಲಿ. ಅದೇ ರೀತಿಯಾಗಿ 7ನೇದೇನೆಂದ್ರೆ ಉದ್ಯೋಗ ಮತ್ತು ವ್ಯಾಪಾರವನ್ನು ಮಾಡ್ಬೋದು. ಹೌದು, ಯಾವುದೋ ಒಬ್ಬ ವ್ಯಕ್ತಿಯೂ ಸಹಿತ ಇಲ್ಲಿ ತನಗೆ ಸರಿ ಅನಿಸಿರ್ತಕ್ಕಂಥ ಒಂದು ಉದ್ಯೋಗವನ್ನು ಆಯ್ಕೆ ಮಾಡ್ಕೊಳ್ಬೋದು, ತನಗೆ ಸರಿ ಅನಿಸಿರ್ತಕ್ಕಂಥ ವ್ಯಾಪಾರವನ್ನು ಮಾಡ್ಬೋದು. ಅಂತಹ ಸ್ವಾತಂತ್ರ್ಯವನ್ನು ನಮ್ಮ ಫಂಡಮೆಂಟಲ್ ರೈಟ್ಸ್ನಲ್ಲಿ ನೀಡಲಾಗಿದೆ. ಹಾಗಾದರೆ ಈಗೇನು ಮಾಡೋಣ ಅಂತೇಳಿದರೆ, ಈವರೆಗೂ ಹೇಳಿರ್ತಕ್ಕಂತಹ ಸ್ವಾತಂತ್ರ್ಯದಲ್ಲಿ ಬರ್ತಕ್ಕಂಥ ಹಕ್ಕುಗಳ ಬಗ್ಗೆ ನಾವೇನು ಮಾಡೋಣ, ಇನ್ ಡೀಟೇಲ್ ಆಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಇಲ್ಲಿ ನೋಡ್ರಿ, ಇಲ್ಲಿ ಸ್ವಾತಂತ್ರ್ಯದ ಹಕ್ಕು ಅದ್ರ ವಿಧಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಇವಾಗ ಸ್ವಾತಂತ್ರ್ಯದ ಹಕ್ಕಿನ ವಿಧಗಳ ಬಗ್ಗೆ ತಿಳ್ಕೊಂಡ್ವಿ. ಓಕೆ, ಹಾಗಾದ್ರೆ ಒಂದನೇದೇನಂದ್ರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಒಂದನೇದೇನು ವಾಕ್ ಮತ್ತು ಅಭಿವ್ಯಕ್ತಿ. ಸರಿ, ಏನ್ರಿ ಸರ್ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿದ್ರೆ, ಇಲ್ಲಿ ನೋಡ್ರಿ, ನಮ್ಮ ಸಂವಿಧಾನದಲ್ಲಿ ಏನು ಮಾಡಿದೆ, ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಏನು ಮಾಡ್ಬೋದು, ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಮಾತನಾಡ್ಬೋದು, ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ಮಾತನಾಡ್ಬೋದು, ತನ್ನ ವಿಚಾರಗಳನ್ನ ಅಭಿವ್ಯಕ್ತಪಡಿಸ್ಬೋದು. ಅದು ಯಾವುದೇ ಮುಖಾಂತರ, ಪತ್ರಿಕೆ ಮುಖಾಂತರ ಆಗಿರ್ಬೋದು, ಜೊತೆಗೆ ಇಂಟರ್ನೆಟ್ ಮುಖಾಂತರ ಆಗಿರ್ಬೋದು. ಆ ವ್ಯಕ್ತಿ ಏನು ಮಾಡ್ಬೋದು, ತನ್ನ ವಿಚಾರಗಳನ್ನು ಅಭಿವ್ಯಕ್ತಪಡಿಸ್ಬೋದು. ಅದಕ್ಕೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ. ಬಟ್ ಒಂದು ಅಂಶ ನೆನ್ಪಿಟ್ಕೊಡ್ರಿ, ನನಗೆ ಮಾತನಾಡುವ ಒಂದು ಹಕ್ಕದ, ನಂಗೆ ಮಾತನಾಡ್ತಕ್ಕಂಥ ಒಂದು ಸ್ವಾತಂತ್ರ್ಯ ಫಂಡಮೆಂಟಲ್ ರೈಟ್ಸ್ನಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ಆ ವ್ಯಕ್ತಿ ಏನಂತೇಳಿದರೆ ಯಾವುದೇ ಕಾರಣಕ್ಕೂ ದೇಶದ ಸಮಗ್ರತೆ, ನೆನಪಿಟ್ಟುಕೊಳ್ಳಿ, ಇಂಟಿಗ್ರಿಟಿ, ದೇಶದ ಸಮಗ್ರತೆ ಮತ್ತು ಐಕ್ಯತೆಯ ವಿರುದ್ಧವಾಗಿ ಮಾಡಬಾರ್ದ್ರಿ. ಅವನು ಐಕ್ಯತೆಯ ವಿರುದ್ಧವಾಗಿ ಮಾತಾಡಬಾರ್ದು ಅವನು. ಯಾಕಂತೇಳಿದರೆ ದೇಶದ ಒಂದು ಸಾವರ್ನಿಟಿಗೆ ಅವನು ಮಾತನಾಡ್ತಕ್ಕಂಥ ಮಾತು ಧಕ್ಕೆ ತರಬಾರ್ದು, ದೇಶದ ಒಂದು ಇಂಟಿಗ್ರಿಟಿಗೆ ಧಕ್ಕೆ ತರಬಾರ್ದು. ಒಂದು ವೇಳೆ ಧಕ್ಕೆ ತಂದ್ರೆ ಏನಾಗುತ್ತೆ ರೀ, ಅವನನ್ನು ಅರೆಸ್ಟ್ ಮಾಡಲಾಗ್ತದ, ಅವನ ಮೇಲೆ ಕ್ರಮ ಕೈಗೊಳ್ಳಲಾಗ್ತದ. ಅಂಥ ಒಂದು ಅವಕಾಶವನ್ನು ನಮ್ಮ ಸಂವಿಧಾನದಲ್ಲಿ ನೀಡಿದ್ದೀವಿ, ನೆನ್ಪಿಟ್ಕೊಳ್ರಿ. ಹಾಗಾದರೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕಂತೇಳಿದ್ರೆ, ಇಲ್ಲಿ ಕಸಬ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ರೀ, ಅವನು ಟೆರ್ರಿಸ್ಟ್, ಅವನು ನಮ್ಮ ಒಂದು ಭಾರತ ದೇಶದ ಮೇಲೆ ದಾಳಿ ಮಾಡ್ತಾನ್ರಿ, ಮುಂಬೈ ಮೇಲೆ. ಹೀಗಿದ್ದಾಗ ಈ ವ್ಯಕ್ತಿ ಯಾವುದೋ ಒಬ್ಬ ಯೂನಿವರ್ಸಿಟಿಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಫಾರ್ ಎಕ್ಸಾಂಪಲ್ JNU ಅಂತ ತಗೊಳ್ಳೋಣ, ಇಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಏನಂತೇಳಿದರೆ, ಇಲ್ಲ ರೀ ಕಸಬ್ ಅಂತಕ್ಕಂಥ ವ್ಯಕ್ತಿ ಇಲ್ಲಿ ಏನಂತೇಳಿದ್ರೆ ದೇಶಕ್ಕೋಸ್ಕರ, ನಮ್ಮ ಭಾರತ ದೇಶಕ್ಕೋಸ್ಕರ ಬಡದಾಡ್ತಾ ಇದ್ದಾನೆ, ಅವನು ಒಳ್ಳೆಯ ವ್ಯಕ್ತಿ, ಅವನನ್ನು ಅರೆಸ್ಟ್ ಮಾಡಬೇಡ್ರಿ, ಅವನನ್ನು ಗಲ್ಲಿಗೇರಿಸಬೇಡ್ರಿ ಅಂತ ಹೇಳಿದ್ರೆ ಅದು ತಪ್ಪಾಗ್ತದ. ಅವಾಗ ಏನು ಮಾಡ್ಬೋದು, ಈ JNUದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಅರೆಸ್ಟ್ ಮಾಡಬೇಕು. ಯಾಕೆ ಅರೆಸ್ಟ್ ಮಾಡ್ಬೇಕ್ರಿ ಅಂತ ಕೇಳಿದ್ರೆ, ಅವನು ಯಾವುದರ ವಿರುದ್ಧವಾಗಿ ಮಾತಾಡಿದಾನ್ರಿ, ಇಲ್ಲಿ ದೇಶದ ಸಮಗ್ರತೆ ಮತ್ತು ಐಕ್ಯತೆಯ ವಿರುದ್ಧ. ಈ ಪದ ನೆನ್ಪಿಟ್ಕೊಡ್ರಿ, ಇಂಪಾರ್ಟೆಂಟ್ ಇದು. ಯಾವ ವ್ಯಕ್ತಿ ಮಾತನಾಡುವ ಹಕ್ಕಿದೆ, ಯಾವ ವ್ಯಕ್ತಿಗೆ ಅಭಿವ್ಯಕ್ತಪಡಿಸ್ತಕ್ಕಂಥ ಹಕ್ಕಿದೆ ಅಂದಾಗ ಅವನು ಯಾವುದೇ ಕಾರಣಕ್ಕೂ ಸಹಿತ ದೇಶದ ಸಮಗ್ರತೆ, ದೇಶದ ಐಕ್ಯತೆಗೆ ಧಕ್ಕೆ ತರುವಂಗೆ ಮಾತಾಡಬಾರ್ದು. ಆ ಎಲ್ಲ ವಿಚಾರಗಳನ್ನ ಇಟ್ಕೊಂಡೇ ಅವನು ಏನು ಮಾಡ್ಬೇಕಂತೇಳಿದ್ರೆ ಕಮ್ಯುನಿಕೇಷನ್ ಮಾಡಬೇಕು. ನೆನ್ಪಿಟ್ಕೊಡ್ರಿ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ ನಾನು. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಂದ್ರೆ ಶಾಂತಿಯುತವಾಗಿ ಸಭೆ ಸೇರ್ತಕ್ಕಂಥ ಒಂದು ಹಕ್ಕು. ಒಂದನೇದ್ದು ತಿಳ್ಕೊಂಡಿವಿ ನಾವು. ಇನ್ನು ಎರಡನೇದೇನಂದ್ರೆ ಶಾಂತಿಯುತವಾಗಿ ಸಭೆ ಸೇರುದ್ರಿ. ಈ ಶಾಂತಿಯುತವಾಗಿ ಸಭೆ ಸೇರುವುದು ಅಂತೇಳಿದ್ರೆ, ಇಲ್ಲಿ ಒಬ್ಬ ವ್ಯಕ್ತಿಗೆ ನಮ್ಮ ಸಂವಿಧಾನದಲ್ಲಿ ಏನು ಅವಕಾಶ ನೀಡಿದ್ವಿ ಅಂತೇಳಿದ್ರೆ, ನಾವು ಒಬ್ಬ ವ್ಯಕ್ತಿ ತನಗೇನಾದ್ರು ಅನ್ಯಾಯ ಆದರೆ, ತನಗೇನಾದರೂ ಸಮಸ್ಯೆ ಆದರೆ ಅವನು ಏನು ಮಾಡ್ಬೋದು, ಶಾಂತಿಯುತವಾಗಿ ಯಾವುದೇ ರೀತಿ ವೆಪನ್ ಇರಬಾರ್ದು. ಮತ್ತು ಅವನ ಕಡೆ ತಲ್ವಾರ, ಕುಡ್ಗೋಲು, ಕೊಡ್ಲಿ ಅವನ್ನೆಲ್ಲ ತೊಗೊಂಬಂದ್ಕಾಸ ನಾವು ಶಾಂತಿಯುತವಾಗಿ ಸಭೆ ಸೇರ್ತೇವೆ ಅಂತೇಳಿದ್ರೆ ನಡಿದಿಲ್ರಿ, ಅದು ತಪ್ಪಾಗ್ತದ, ಅಫೆನ್ಸ್ ಆಗ್ತದ. ನಮ್ಮಲ್ಲಿ ಶಾಂತಿಯುತವಾಗಿ ಸಭೆ ಸೇರ್ತಕ್ಕಂಥ ಪರಿಕಲ್ಪನೆಯನ್ನು ಮಹಾತ್ಮ ಗಾಂಧೀಜಿಯವರ ವಿಚಾರದಲ್ಲಿ ತಿಳ್ಕೊಬೇಕಾಗ್ತದೆ ನಾವು. ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದಾರೆ ರೀ, ಅಹಿಂಸಾತ್ಮಕವಾಗಿ ಹೋರಾಟ ಮಾಡ್ಬೇಕು ನೀವು. ಹೋರಾಟ ಅಂತಕ್ಕಂಥದ್ದು ಅಹಿಂಸಾತ್ಮಕವಾಗಿರಬೇಕು. ಯಾವುದೇ ರೀತಿ ಹಿಂಸೆ ಆಗಬಾರ್ದು, ಯಾವುದೇ ರೀತಿ ಕೊಡ್ಲಿ, ಕುಡ್ಗೋಲು, ತಲವಾರು ತೊಗೊಂಡು ಹೊಡೆದಾಡಬಾರ್ದು. ಅದೇನಾಗುತ್ತೆ, ತಪ್ಪಾಗುತ್ತೆ. ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಶಾಂತಿಯುತವಾಗಿ ಸಭೆ ಸೇರಿದರೆ ಅದೇನಾಗುತ್ತೆ, ಕಾನೂನು ಪ್ರಕಾರ ಆಗ್ತದೆ. ಒಂದು ವೇಳೆ ಇಲ್ಲ ರೀ ಸರ, ನಾವು ಒಂದು ವೇಳೆ ಧಕ್ಕೆ ತರುವಂಗೆ ದೊಂಬೆಗಳನ್ನು ಮಾಡಿ ನಾವು ಹೋರಾಟ ಮಾಡ್ತೇವೆ, ಶಾಂತಿಯುತವಾಗಿ ಮಾಡೋದಿಲ್ಲ ಅಂತ ಹೇಳಿದ್ರೆ ಅದೇನಾಗುತ್ತೆ, 144 ಪ್ರಕಾರ ಏನಾಗುತ್ತೆ, ನೀವು IAS ಎಕ್ಸಾಮ್ ಬರೋದ ತಕ್ಷಣ DC ಏನಾಗ್ತಿರಲ್ಲ, DC ಆದರೆ ನಿಮ್ಗೆ ಈ ಪವರ್ ಸಿಗುತ್ತೆ. ನೀವೇನು ಮಾಡ್ಬೋದು, ಅಲ್ಲಿ ನಿಷೇಧವನ್ನು ಹೇರ್ಬೋದು, ಆ ಪ್ರದೇಶದಲ್ಲಿ ನಿಷೇಧವನ್ನು ಹೇರ್ಬೋದು 144 CRPC ಪ್ರಕಾರ. ಅದ್ರ ಜೊತೆಗೆ ಇನ್ನೂ ಒಂದು ಏನಂತ ಹೇಳಿದ್ರೆ
141 ಪ್ರಕಾರ ಏನು ಮಾಡ್ಬೋದು ಅಂತ ಹೇಳಿದ್ರೆ 5 ಜನಗಳಕ್ಕಿಂತ ಹೆಚ್ಚಿಗೆ ಏನಾದರೂ ವ್ಯಕ್ತಿಗಳು ಸೇರಿದರೆ ಅವ್ರ ಮೇಲೆ ನೀವು ಕ್ರಮಗಳನ್ನು ಕೈಗೊಳ್ಬೋದು. ಅವ್ರ ಮೇಲೆ ಕ್ರಮಗಳನ್ನು ಕೈಗೊಂಡು ಅವ್ರ ಮೇಲೆ ಆ್ಯಕ್ಷನ್ ಅನ್ನು ತೆಗೆದುಕೊಳ್ಬೋದು. ಈ ರೀತಿಯಾಗಿರ್ತಕ್ಕಂಥ ವಿಚಾರವನ್ನು ಸ್ವಾತಂತ್ರ್ಯ ಹಕ್ಕದಲ್ಲಿ ನೀಡಲಾಗಿದೆ. ಹಾಗಾದರೆ ಇಲ್ಲಿ ಏನಂತ ಹೇಳಿದ್ರೆ ಡಿಯರ್ ಸ್ಟೂಡೆಂಟ್ಸ್, ನಾವು ಈ ಮೂಲಭೂತ ಹಕ್ಕುಗಳ ಬಗ್ಗೆ ಇನ್ ಡಿಟೇಲ್ ಆಗಿ ನಮ್ಮ ಸಂವಿಧಾನಕ್ಕೆ ಎಷ್ಟು ಬೇಕಲ್ಲ ಅಷ್ಟೆಲ್ಲ ತಿಳ್ಕೊಂಡ್ವಿ. ಅದ್ರ ಜೊತೆಗೆ ನಿಮಗೆ ಇನ್ನೂ ಒಂದು ರಿಕ್ವೆಸ್ಟ್ ಏನು ಮಾಡ್ಕೋತೇನೆ ಅಂತ ಹೇಳಿದ್ರೆ, ಯಾವುದೇ ಒಂದು ವಿಷಯವನ್ನು ಓದಬೇಕಾದ್ರೆ ನೀವು ಆ ಪುಸ್ತಕವನ್ನು ಅಧ್ಯಯನ ಮಾಡಬೇಕಾದ್ರೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ತಿಳ್ಕೊಳ್ತಾ ಹೋಗ್ರಿ, ನಿಮ್ಮದೇ ಆಗಿರ್ತಕ್ಕಂಥ ಆದರ್ಶದಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ರಿ. ಅಂದರೆ ಮಾತ್ರ ಏನಾಗ್ಬೋದು, ನೀವು ಪರೀಕ್ಷೆಗಳಲ್ಲಿ ಸಕ್ಸಸ್ ಆಗ್ಬೋದು. ಜೊತೆಗೆ ಇತ್ತೀಚೆಗೆ ಬರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನ ಮಾಡಿದಾಗ ನಮಗೇನು ಕಂಡು ಬರ್ತಾ ಇದೆ ಅಂತೇಳಿದರೆ, ಒಬ್ಬ ವ್ಯಕ್ತಿ ಸ್ಪರ್ಧಾರ್ಥಿ ಒಂದು ವಿಷಯವನ್ನು ತಿಳ್ಕೊಳ್ಬೇಕಾಗಿತ್ತು ಅಂತೇಳಿದ್ರೆ ಆ ವಿಷಯದ ಸಮಗ್ರತೆಯನ್ನು ತಿಳ್ಕೊಂಡಿದ್ದಾನೋ, ಕೇವಲ ಅಂಕಕ್ಕೋಸ್ಕರ ಕೇವಲ ಅದನ್ನು ಬಾಯಾಟ ಹೊಡೆದಿದ್ದಾನೋ, ಇದನ್ನೇನಂತ ಹೇಳಿದರೆ ಎಕ್ಸಾಮಿನರ್ ಟೆಸ್ಟ್ ಮಾಡ್ತಾ ಇದ್ದಾನೆ. ಆ ಉದ್ದೇಶಕ್ಕೋಸ್ಕರ ನೀವು ಯಾವುದೋ ಒಂದು ವಿಷಯ ಓದೋದಾದರೂ ಸಹಿತ ಟೆಕ್ನಿಕಲ್ ವರ್ಡ್ಗಳನ್ನು ತಿಳ್ಕೊಳ್ಬೇಕು, ಅದ್ರ ಜೊತೆಗೆ ಇನ್ ಡಿಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ಬೇಕು. ಹಾಗಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ವಿಷಯದ ಒಂದು ಸಮಗ್ರತೆ ಬರ್ತದೆ, ವಿಷಯದ ಒಂದು ನಾಲೆಜ್ ಬರ್ತದೆ. ಹೀಗಾಗಿ ಫಂಡಮೆಂಟಲ್ ರೈಟ್ಸ್ನಲ್ಲಿ ಬರ್ತಕ್ಕಂಥ ವಿಧಗಳ ಬಗ್ಗೆ, ಸಮಾನತೆ ಹಕ್ಕಿನ ಬಗ್ಗೆ, ಸ್ವಾತಂತ್ರ್ಯ ಹಕ್ಕಿನ ಬಗ್ಗೆ ನಾವು ತಿಳ್ಕೊಂಡ್ವಿ. ಇನ್ನು ನೆಕ್ಸ್ಟ್ ನಮ್ದು ಏನಂತ ಹೇಳಿದ್ರೆ, ನೆಕ್ಸ್ಟ್ ಬರ್ತಕ್ಕಂಥ ತರಗತಿಯಲ್ಲಿ ಏನು ಮಾಡೋಣ, ಈ ಸ್ವಾತಂತ್ರ್ಯ ಹಕ್ಕಿನಲ್ಲಿ ಬರ್ತಕ್ಕಂಥ ಇನ್ನೂ ಕೆಲವೊಂದಿಷ್ಟು ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳದಾವ್ರಿ ನಮ್ಮ ಸಂವಿಧಾನದಲ್ಲಿ. ಫಂಡಮೆಂಟಲ್ ರೈಟ್ಸ್, ನೀವು ಒಂದು ಜಾಬ್ ತಗೊಳ್ಳಿಕ್ಕೆ ನೀವೊಬ್ಬರು PC ಆಗಬೇಕು, PSI ಆಗಬೇಕು, ಯಾವುದೋ ಒಂದು ಆಗದೇ ಇರಲ್ರಿ ನೀವು. ಬಟ್ ಈ ಸಮಾಜದೊಳಗಡೆ ಬದುಕಬೇಕಾಗಿತ್ತು ಅಂತ ಹೇಳಿದ್ರೆ ಮೂಲಭೂತ ಹಕ್ಕುಗಳು ಬೇಕೇ ಬೇಕು. ನಿಮಗೂ ಮೂಲಭೂತ ಹಕ್ಕುಗಳಿದ್ದಾಗ ನೀವೇನು ಮಾಡ್ತೀರ ಅಂತ ಹೇಳಿದ್ರೆ ಇಲ್ಲಿ ಆ ಒಂದು ಹಕ್ಕಿನ ಒಂದು ಸೌಲಭ್ಯದ ಬಗ್ಗೆ ಅರಿವು ಗೊತ್ತಾಗ್ತದೆ, ನೀವು ಅವುಗಳನ್ನು ವಿಚಾರಗಳನ್ನ ತಿಳ್ಕೊಳ್ಬೇಕು. ಹಾಗಾದರೆ ಕೊನೆಯದಾಗಿ ನಿಮ್ಗೆ ಏನು ಹೇಳೋದು ಅಂತ ಹೇಳಿದ್ರೆ, ಓದ್ತಕ್ಕಂಥ ವಿದ್ಯಾರ್ಥಿಗಳು ನಿಮ್ಮ ವಿಧಾನವನ್ನು ಬದಲಾವಣೆ ಮಾಡಿಕೊಳ್ರಿ, ಅಂದರೆ ಮಾತ್ರ ನೀವು ಯಶಸ್ವಿ ಆಗ್ಬೋದು. ಒಂದು ಸಲ ಸ್ವಾಮಿ ವಿವೇಕಾನಂದರಿಗೆ ಮತ್ತು ರಾಮಕೃಷ್ಣ ಪರಮಹಂಸರ ನಡುವೆ ಒಂದು ತಿಕ್ಕಾಟ ಪ್ರಾರಂಭ ಆಗ್ತದೆ. ಅಲ್ಲಿ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರಿಗೆ ಹೇಳ್ತಾರೆ, ಏನಂತ, ಸ್ವಾಮಿಗಳೇ ನೀವು ಧ್ಯಾನ ಮಾಡ್ರಿ, ಮೆಡಿಟೇಷನ್ ಮಾಡ್ರಿ ಅಂತೇಳಿ ಹೇಳ್ಕೊಡ್ತಾ ಇದ್ದೀರಿ, ನಾನು ಅದನ್ನು ಮಾಡ್ತಾ ಇದ್ದೀನಿ, ಪ್ರಯತ್ನ ಮಾಡ್ತಾ ಇದ್ದೇನೆ ನಾನು. ಆದರೆ ನಮ್ಮ ಮನೆ ಮುಂದ್ಗಡೆನೆ ಒಂದು ಫ್ಲೋರ್ ಮಿಲ್ ಇದೆ, ಒಂದು ಗಿರಣಿ ಇದೆ. ನಾ ಧ್ಯಾನಕ್ಕೆ ಕೂತಾಗ ಆ ಗಿರಣಿಯಿಂದ, ಫ್ಲೋರ್ ಮಿಲ್ನಿಂದ ನನಗೆ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ತುಂಬ ತೊಂದರೆ ಆಗ್ತಾ ಇದೆ ರಾಮಕೃಷ್ಣ ಪರಮಹಂಸರೇ ಅಂತೇಳಿ ಕೇಳ್ಕೊಂಡಾಗ, ಆ ಗುರುಗಳಲ್ಲಿ ಕೇಳ್ಕೊಂಡಾಗ ಗುರುಗಳು ಹೇಳ್ತಾರೆ ಒಂದೇ ಒಂದು ಮಾತು. ಅದು ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ, ವಿವೇಕ ನೀನೇನು ಮಾಡು, ಆ ಫ್ಲೋರ್ ಮಿಲ್ ಅಂದರೆ ಗಿರಣಿಯ ಮೇಲ್ಗಡೆ ಕುತ್ಕೊಂಡು ನೀ ಧ್ಯಾನವನ್ನು ಮಾಡು, ಅಂದಾಗ ಮಾತ್ರ ನೀ ಸಕ್ಸಸ್ ಆಗ್ತೀಯ ಅಂತ ಹೇಳ್ತಾರೆ. ಅಂದರೆ ನೀವು ಓದ್ತಕ್ಕಂಥ ವಿಧಾನ ಎಲ್ಲೋ ಒಂದು ಕಡೆ ಡಿಸ್ಟರ್ಬೆನ್ಸ್ ಆಗಿದೆ, ನನಗೆ ತೊಂದರೆ ಆಗಿದೆ, ಮನೆಯಲ್ಲಿ ಕುತ್ಕೊಂಡ್ರೆ ಓದಲಿಕ್ಕೆ ಆಗೋದಿಲ್ಲ, ಅವೆಲ್ಲ ತೆಗೆದು ಹೋಗೋದು ಬಿಡ್ರಿ. ಗುಡಿಸಲ್ದಾಗ ಇದಕ್ಕೊಂದು ಕಾಸು PSI ಆದಂಥವ್ರು ನೀವು ನೋಡಿರ್ಬೋದು. ಯಾವುದೋ ಒಂದು ಬುಡಕಟ್ಟು ಜನಾಂಗದಲ್ಲಿರ್ತಕ್ಕಂಥ ಒಬ್ಬ ಮಹಿಳೆ DC ಆಗಿರ್ತಕ್ಕಂಥದ್ದನ್ನು ನೋಡ್ಬೋದು. ನಿಮಗೇನು ಯಾವುದೇ ರೀತಿ ಒಂದು ಓದ್ತಕ್ಕಂಥ ವಿಧಾನದಲ್ಲಿ ನೀವೇನು ಮಾಡ್ಬೇಕಂತ ಹೇಳಿದ್ರೆ ನಿಮಗೆ ನೀವೇ ಅಡ್ಜಸ್ಟ್ ಮಾಡ್ಕೊಂಡು ಓದಿದಾಗ ಕಾಂಪಿಟೇಟಿವ್ ಪರೀಕ್ಷೆಯಲ್ಲಿ ಸಕ್ಸಸ್ ಆಗ್ತೀರಿ ಅಂತ ಹೇಳ್ತಾ, ಇದುವರೆಗೂ ಕೂಡ ಈ ಒಂದು ಕಾನ್ಸ್ಟಿಟ್ಯೂಷನ್ ತರಗತಿಯನ್ನು ಆಲಿಸಿದ್ದಕ್ಕೆ ಎಲ್ಲರಿಗೂ ಕೂಡ, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ಈ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ.